ನಮಸ್ಕಾರ, ನಾನು ಟೇಶಿ ವೆಂಕಟೇಶ್. ಕಲರ್ಫುಲ್ ಕನ್ನಡ ಟಿವಿ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಅತಿಥಿಗಳು ಇಬ್ಬರಿದ್ದಾರೆ. ಒಬ್ಬರು ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಒಂದು ಶೈಲಿಯಲ್ಲಿ ತನ್ನದೇ ಆದ ಒಂದು ಕನಸನ್ನ ಕಟ್ಟಿಕೊಂಡು ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡೋದಕ್ಕೆ ಬಂದಿರತಕ್ಕಂಥ ಸಂಗೀತ ಲೋಕದ ಒಬ್ಬ ಯುವ ಪ್ರತಿಭೆ ಮತ್ತು ಉತ್ಸಾಹಿ, ದಟ್ ಈಸ್ ಪೂರ್ಣಚಂದ್ರ ತೇಜಸ್ವಿ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ವಿಶೇಷ ಅತಿಥಿ, ಚಿಕ್ಕ ವಯಸ್ಸಿನಲ್ಲೇ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಊರನ್ನ ಬಿಟ್ಟು ನೀನಾಸಂ ಸಂಸ್ಥೆಯನ್ನ ಸೇರಿ ನೀನಾಸಂ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ಅಲ್ಲಿಂದ ಕನ್ನಡ ಚಿತ್ರರಂಗದಲ್ಲಿ ತಾನು ಬೇರೂರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ಶೈಲಿಯಲ್ಲಿ ವಿಶಿಷ್ಟವಾದ ಒಂದು ನಟನೆಯ ಮೂಲಕ ಜನರನ್ನ ಆಕರ್ಷಣೆ ಮಾಡಲು ಬಂದಿರತಕ್ಕಂಥ ಒಬ್ಬ ಕಲಾವಿದ, ಜೊತೆಗೆ ಯುವ ನಿರ್ದೇಶಕ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನೀನಾಸಂ ಕಿಟ್ಟಿ ಅವರಿಗೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಈಗ ಮೊದಲಿಗೆ ಕಲರ್ಫುಲ್ ಕನ್ನಡ ಟಿವಿಯಲ್ಲಿ ಚರ್ಚೆಯನ್ನ ಆರಂಭಿಸೋಣ. ಮೊದಲಿಗೆ ಪೂರ್ಣಚಂದ್ರ ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬಾರಿಸುವ ಕನ್ನಡ ಡಿಂಡಿಮವ ಎಂತಕ್ಕಂಥ ಒಂದು ಡಿಂಡಿಮವನ್ನು ಬಾರಿಸುವ ಮೂಲಕ ಸಂಗೀತ ಲೋಕಕ್ಕೆ ಪ್ರವೇಶ ಕೊಟ್ಟಿದ್ದಾರೆ. ಅವರು ಆರಂಭದಲ್ಲಿ ಲೂಸಿಯಾದಲ್ಲಿ ಹೆಚ್ಚು ಖ್ಯಾತಿಯನ್ನು ಪಡೆದು ಪ್ರಶಸ್ತಿಯನ್ನು ಪಡೆದು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರು ಹಿಕೋರ ಚಿತ್ರದ ಸಂಗೀತ ನಿರ್ದೇಶಕರು. ತೇಜಸ್ವಿ ಅವರೇ, ಹಿಕೋರ ಚಿತ್ರದ ಸಂಗೀತದ ಕೆಲಸ ನಿಮ್ಮ ಹತ್ರ ಹೇಗೆ ಬಂತು, ಹೇಗೆ ಆರಂಭ ಆಯಿತು, ಇದಕ್ಕೆ ಕಾರಣಕರ್ತರು ಯಾರು, ಸ್ವಲ್ಪ ತಿಳಿಸ್ತೀರಾ? ಸೊ ಇದು ನನಗೆ ಫಸ್ಟ್ ಕೃಷ್ಣ ನಮ್ಮ ನೀನಾಸಂ ಕಿಟ್ಟಿ ಸರ್ ಬಂದು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಈ ಥರದೊಂದು ಕತೆ ಹೇಳ್ತೀನಿ ಅಂತ. ನಾನು ಯೂಶಲಿ ಏನಂದ್ರೆ ಯಾವುದೇ ಫಿಲಮ್ ಬಂದ್ರು ಫಸ್ಟ್ ಕತೆ ಕೇಳ್ತೀನಿ. ಕತೆ ಕೇಳಿ ಅದು ನಮ್ಗೇನಾದ್ರೂ ಹೊಸದು ಹೊಳೆಯುತ್ತೆ, ವಿಷಯ ಇದೆ ಅಂತ ನಮ್ಗೆ ಸ್ಪಾರ್ಕ್ ಆಗ್ಬೇಕಲ್ಲ, ಹಾಡುಗಳು ಹುಟ್ಟಬೇಕಲ್ಲ. ಏನಾರ ಅನ್ಸಿದ್ರೆ ನನ್ಗೆ ಒಂದ್ ಸ್ವಲ್ಪ ಮಾಡೋಣ ಸರ್ ಅನ್ನೋ ತರ ಇರುತ್ತೆ. ಇವ್ರು ಕೂತ್ಕೊಂಡು ಒಂದ್ಸರಿ ಕತೆ ಬಿಗಿನಿಂಗ್ ಇಂದ ಎಂಡ್ ವರ್ಗು ಫುಲ್ಲು ವಿತ್ ಸ್ಕ್ರೀನ್ ಪ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು ನನ್ಗೆ. ಅದು ಆಕ್ಚುಲಿ ಕತೆ ಕೇಳಿದ ತಕ್ಷಣನೇ ಥ್ರಿಲ್ ಆಗ್ಬಿಡ್ತು. ಎಷ್ಟು ದಿನ ಅಂದ್ರೆ ಇಷ್ಟ ದಿನ ಈ ತರದ್ದು ಕತೆ ಯಾರು ಹೇಳೇ ಇರ್ಲಿಲ್ವಲ್ಲ ನನಗೆ ಅಂತ. ಆಲ್ರೆಡಿ ಅವಾಗೆಲ್ಲ ನಾನು ಸುಮಾರು ಒಂದು 50-60 ಕತೆ ಕೇಳಿದ್ದೆ ಬೇರೆ ಬೇರೆ ಫಿಲಮ್ಗಳು ಮಾಡ್ತಾ ಲೂಸಿ ಆದ್ಮೇಲೆ. ಸೊ ಇವರು ಕತೆ ಹೇಳುವ ಶೈಲಿ ಮತ್ತು ವಿತ್ ಆಕ್ಟಿಂಗ್, ಅವರು ಆಕ್ಟರ್ ಆಗಿರೋದ್ರಿಂದ ಆ ಸೀನ್ಗಳನ್ನೆಲ್ಲ ಅಲ್ಲೇ ಆಕ್ಟ್ ಮಾಡಿ ತುಂಬಾ ಕಣ್ಣಿಗೆ ಫಿಲಮ್ ಅಲ್ಲೇ ನಾನು ನೋಡ್ಬಿಟ್ಟಿದ್ದೆ. ಫಸ್ಟ್ ನರೇಶನ್ ಅಲ್ಲೇ ಫಿಲಮ್ ನೋಡ್ಬಿಟ್ಟಿದ್ದೆ ನಾನು. ಅಲ್ಲೇ ಥ್ರಿಲ್ ಆಗ್ಬಿಡ್ತು ನನಗೆ. ಮತ್ತೆ ಅದ್ಭುತವಾದ ಕತೆ. ನೀನಾಸಂ ಕಿಟ್ಟಿ ಅವರು ನಿಮ್ಮ ಹತ್ರ ಬರುವಾಗ ಒಂದು ಗಂಧದ ಒಂದು ಕೋಲನ್ನು ತಂದು ಮುಂದೆ ಇಟ್ಟಿದ್ರು. ನೀವು ಅದು ಉಜ್ಜಿದರೆ ಸುವಾಸನೆ ಹೊರ ಬರುತ್ತೆ, ಅದಕ್ಕೆ ನಾನು ಶ್ರಮ ಹಾಕಿದ್ರೆ ಅದಕ್ಕೆ ಬೆಲೆ ಸಿಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಆರಂಭಿಸಿದ್ರಿ ಅಂತ ಖಂಡಿತ. ಓಕೆ, ಹೇಗೆ ಕತೆ ಯಾವ ರೀತಿಯಲ್ಲಿ ನಿಮ್ಗೆ ಇಷ್ಟ ಆಯ್ತು? ಕತೆ ಎಸ್ಪೆಷಲಿ ಏನಂತಂದ್ರೆ ಆಗ ಸ್ವಲ್ಪ ನಡೀತಾ ಇದ್ದದ್ದು ಥ್ರಿಲ್ಲರ್ ಜಾನರ್ಗಳು. ಸೊ ತುಂಬಾ ಥ್ರಿಲ್ಲರ್ ಸಬ್ಜೆಕ್ಟ್ ಬರ್ತಿತ್ತು ನಮ್ಗೆ ಲೂಸಿ ಆದ್ಮೇಲೆ. ಇವರು ತಗೊಂಡ್ಬಂದಿದ್ದು ಒಂದು ಥ್ರಿಲ್ಲರ್ ಜಾನರ್. ಬಟ್ ಆಕ್ಚುಲಿ ಅದ್ ಬರೀ ಥ್ರಿಲ್ಲರ್ ಅಲ್ಲ, ಥ್ರಿಲ್ಲರ್ ಜೊತೆಗೆ ಒಂದು ಫ್ಯಾಮಿಲಿ ಡ್ರಾಮಾ ಥ್ರಿಲ್ಲಿಂಗು ಎಲ್ಲ ಸಮಗ್ರವಾಗಿ ಇದ್ದಂತ ಕತೆ ಅದು. ಸೊ ಹಾಗಾಗಿ ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇಮಿಡಿಯೇಟ್ ಆಗಿ ಸರ್ ಮಾಡೋಣ ಸರ್ ಅಂತ ಹೇಳಿ ನಾವು ಕೆಲಸ ಶುರು ಮಾಡಿದ್ವಿ. ಮತ್ತೆ ಇವ್ರದ್ದು ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ತುಂಬಾ ಇರುತ್ತೆ. ಅಂದ್ರೆ ಇವ್ರ ಎನರ್ಜಿ ಮತ್ತೆ ಸಾಂಗ್ಗಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಎಕ್ಸ್ಪೆಕ್ಟೇಷನ್ ತುಂಬಾ ಈ ಲೆವೆಲ್ ಅಲ್ಲಿ ಇರುತ್ತೆ. ಅವ್ರ ಎಕ್ಸ್ಪೆಕ್ಟೇಷನ್ ನಾವು ರೀಚ್ ಮಾಡಕ್ಕೆ ಒಂದಷ್ಟು ಟ್ರೈ ಮಾಡಿದೀವಿ. ಕಿಟ್ಟಿ ಅವರೇ, ಸಂಗೀತ ನಿರ್ದೇಶಕರು ನಿಮ್ಗೆ 5ಕ್ಕೆ 5 ಸ್ಕೋರನ್ನು ಕೊಟ್ಟಿದ್ದಾರೆ, ಹೌದಾ? ಸೊ ಈಗ ನೀವೇನು ಹೇಳ್ತೀರಿ ಸಿನಿಮಾ ಬಗ್ಗೆ? ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ಒಂದು ನಮ್ಮ ಪರಿಧಿ ಒಳಗಡೆ ನಮ್ಮ ಪ್ರಾಮಾಣಿಕ ಪ್ರಯತ್ನ, ನಮ್ಮ ನಿರ್ಮಾಪಕರ ಸಂಪೂರ್ಣವಾದ ಸಹಕಾರ ಮತ್ತು ಎಲ್ಲ ತಂತ್ರಜ್ಞರ ಸಹಕಾರ. ಈಗ ಸರ್ ಹೇಳ್ದಂಗೆ ಇವತ್ತು ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ಈ ಥರ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಅನ್ನೋದಕ್ಕೆ ಮೂಲ ಕಾರಣ ಬೆನ್ನೆಲುಬೆ ಸರ್ ಸಂಗೀತ, ಸರ್ ಕೊಟ್ಟಿರ್ತಕ್ಕಂಥ ಸಂಗೀತ ಮತ್ತು ಹಾಡುಗಳು. ಸಿನಿಮಾದಲ್ಲಿ 5 ಹಾಡುಗಳು ಒಂದಕ್ಕೊಂದು ಟೋಟಲಿ ಭಿನ್ನವಾಗಿದೆ. ಅಂದರೆ ವಿಭಿನ್ನವಾಗಿದೆ, ಬೇರೆ ಬೇರೆ ಜಾನರ್, ಬಟ್ ಇಡೀ ಕತೆಗೆ ಎಲ್ಲವೂ ಪೂರಕವಾಗಿದೆ. ನಾನು ಈ ಸಿನಿಮಾದ ಎಲ್ಲ ಹಾಡುಗಳನ್ನ ಕೇಳಿದ್ದೀನಿ, ನೋಡಿದ್ದೀನಿ. ನನಗೆ ಒಂದು ಕಾಡ್ತಾ ಇರ್ತಕ್ಕಂಥ ಹಾಡು ಯಾವುದು ಅಂತ ಹೇಳಿದ್ರೆ ತೂಗುವೆ, ರೊಮ್ಯಾಂಟಿಕ್. ಯಾಕೆಂತ ಹೇಳಿದ್ರೆ ನಾನು ಅದನ್ನ ಆಗಾಗ ಕೇಳ್ತಾ ಇರ್ತೀನಿ ಮೊಬೈಲಲ್ಲಿ. ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿರ್ತಕ್ಕಂಥದ್ದು. ಇಲ್ಲ, ಅದು ಒಂದು ಈಗ ನಾವು ಕತೆಯ ಹೂರಣ ಒಂದು
ಗಂಡ ಹೆಂಡತಿಯ ನಡುವೆ ಎಷ್ಟು ಅದಮ್ಯವಾದ ಸಂಪೂರ್ಣವಾದ ನಂಬಿಕೆ, ಪ್ರೀತಿ, ಕಾಳಜಿ ಇದ್ರೂ ಕೂಡ ಯಾವುದೋ ಒಂದು ಹಂತದಲ್ಲಿ ಅದು ಈ ಒಂದು ಥಾಟ್ಸ್, ಒಂದು ಏನೋ ಒಂದು ತುಂಬಾ ಪೊಸೆಸಿವ್ನೆಸ್ ಅಂತ ಹೇಳ್ಬೋದು. ಈಗ ಯಾವುದೋ ಒಂದು ಅಪನಂಬಿಕೆ ಅನ್ನೋದಕ್ಕಿಂತ, ಯಾವುದೋ ಡೌಟ್ ಅನ್ನೋದಕ್ಕಿಂತ, ಅನುಮಾನ ಅನ್ನೋದಕ್ಕಿಂತ ಒಂದು ಪೊಸೆಸಿವ್ನೆಸ್ ಜಾಸ್ತಿ ಆದಾಗ ಆ ಸಾಂಗ್ ಅಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಪೊಸೆಸಿವ್ನೆಸ್ ಕಾಣ್ತಿಲ್ಲ. ಇಲ್ಲ ಒಂದು ನಿಮ್ಮ ಬಾಳಲ್ಲಿ ಹೇಗ್ ಬಂದೆ ಅಂತ ಒಂದು ಎಲ್ಲೋ ಒಂದು ಪ್ರೀತಿಯ ಸೆಳೆತ ಇದೆಯಲ್ಲ, ಸೆಳೆತದ ಬಗ್ಗೆ ಸಾಹಿತ್ಯ ಅದು. ಖಂಡಿತ ತೇಜಸ್ವಿ ಏನ್ ಹೇಳ್ತೀರಿ, ನೀವೇನ್ ಹೇಳ್ತೀರಿ? ಅದೇ ಸಿಚುಯೇಷನ್ ಅಂದ್ರೆ ಗಂಡ ಹೆಂಡತಿ ಅವರ ಸಂಬಂಧ, ಅವರ ರಿಲೇಷನ್ ಎಷ್ಟು ಇಂಟಿಮೇಟ್ ಆಗಿರುತ್ತೆ, ಮತ್ತೆ ಒಬ್ರಿಗೊಬ್ರು ಯಾವ ತರ ಅಂದ್ರೆ ಒಬ್ರಿಗೊಬ್ರು ಹೇಗ್ ಪೊರೀತಾರೆ, ಅದೆಲ್ಲ ಐಡಿಯಾ ಆದ್ಮೇಲೆ ಆ ಸಾಂಗ್ ಮಾಡಿದ್ದು. ಒಂದು ಫ್ರೆಶ್ ಆದ ಒಂದು ಮೆಲೋಡಿ ಕೊಡಬೇಕು ಅಂತ. ಅದು ನನಗೂ ಆಕ್ಚುಲಿ ಸರ್ಪ್ರೈಸಿಂಗ್ಲಿ ಒಂದು ರೆಗ್ಯುಲರ್ ಮೆಲೋಡಿಗಿನ ಒಂದು ಹೊಸತನ ಇದೆ ಅಂತ ನನಗೆ ಬಾಯ್ನಲ್ಲಿ ಇದೆಯಾ ಟ್ಯೂನ್. ಚೆನ್ನಾಗಿ ಹೇಳ್ತಾರಲ್ಲ ಸರ್ ನೀವೇ. ತಾರರಾರ ತಾರರೇ ತಾರಾರರೇ ಸಾಹಿತ್ಯ ನಿಮ್ಗೆ ನೆನಪಿಲ್ವಾ ನಿರ್ದೇಶಕರೇ? ನೆನಪಿದೆ, ಅದು ಟ್ಯೂನ್ ಅಂತ ಅಂದ್ರಲ್ಲ, ಹಿಂಗಾಗಿ ಅದು ಆ ಟ್ಯೂನ್ ಅಷ್ಟೇ ಮೈಂಡ್ ಫಿಕ್ಸ್ ಆಯ್ತು. ಆಕ್ಚುಲಿ ಅದನ್ನ ಹೇಳಕ್ ಬಂದಿದ್ದು ಅಂದ್ರೆ, ನಾವು ನೆಕ್ಸ್ಟ್ ಸೀನ್ ಹತ್ರದ ಏನೋ ಒಂದು ಡೌಟ್, ಪೊಸೆಸಿವ್ನೆಸ್ ಇದಕ್ಕೆ ಹೌದಲ್ಲ? ಹೌದು, ಅದಕ್ಕೆ ಸಾಥ್ ಕೊಟ್ಟಿದ್ದು ಸರ್. ಒಂದು ಲೈನ್ ಕೊಟ್ಟು ಇದ್ ಮಾಡ್ಕೊಂಡು ಅದಕ್ಕೆ ಪೂರಕವಾಗಿ ಒಂದಷ್ಟು ಮಾಡ್ತಾ ಬಟ್ ನನ್ಗೆ ಆ ಸಾಹಿತ್ಯ, ನನ್ಗೆ ಆ ರಾಗಕ್ಕೆ ತಕ್ಕ ಹಾಗೆ, ಆ ಮೆಲೋಡಿಗೆ ತಕ್ಕ ಹಾಗೆ ಆ ಸಾಹಿತ್ಯ ಎಲ್ಲೋ ಒಂದ್ ಕಡೆ ಬ್ರಿಡ್ಜ್ ಆಗಿದೆ. ಅದು ನನಗೆ ಭಾರಿ ಇಷ್ಟ ಆಯ್ತು. ಇಲ್ಲ, 2-3 ಸಲ ಪ್ರಯತ್ನ ಪಟ್ವಿ. ಈಗ ನಾನು ಬಂದೆ, ಸರ್ ಬನ್ನಿ ಕುತ್ಕೊಂಡ್ಬಿಡೋಣ, ಬರ್ದ್ಬಿಡೋಣ, ಮುಗಿಸ್ಬಿಡೋಣ ಅಂತ ಸರ್. ಅದು ಆಗ್ಲಿಲ್ಲ. ಅದು ಅಂದ್ರೆ ಏನೋ ಒಂದು ಇಲ್ಲ, ಇನ್ನೊಂಚೂರು ಏನೋ ಬೇಕು, ಇನ್ನೊಂಚೂರು ಏನೋ ಇದಾಗ್ತಿದೆ ಅನ್ನೋದು ಅಂದ್ರೆ ಸಮಾಧಾನ ಆಗ್ತಿರ್ಲಿಲ್ಲ. ಇಲ್ಲ, ಇನ್ನೂ ಸ್ವಲ್ಪ ಏನೋ ಬೇಕು ಅನ್ನೋದು ಕಾಡ್ತಾ ಇತ್ತು. ಆಕ್ಚುಲಿ ತೇಜಸ್ವಿ ಅವರೇ, ಈ ನಿರ್ದೇಶಕರ ಕಾಟಗಳಿದೆಯಲ್ಲ, ನಾನು ಕಿಟ್ಟಿ ಬಗ್ಗೆ ಹೇಳ್ತಿಲ್ಲ, ಹೌದಾ? ನಾವು ನಿರ್ದೇಶಕರು ಏನು ಮಾಡ್ತೀವಿ, ಯಾವುದನ್ನೋ ಒಂದು ಕನ್ಸ್ಕೊಂಡಿರ್ತೀವಿ, ಬಾತ್ರೂಮಲ್ಲೋ, ಬೆಡ್ರೂಮಲ್ಲೋ, ರಸ್ತೆನಲ್ಲೋ, ಮತ್ತೊಂದಲ್ಲೋ ಕಾಣ್ತಿರ್ತೀವಿ. ಅದ್ರದ್ದು ಹಿಂದೆನೇ ನಾವು ಬೆನ್ನತ್ತಿರ್ತೀವಿ. ಹೌದು. ಅದು ಕೆಲವು ಬಾರಿ ಏನಾಗುತ್ತೆ, ಇತರರಿಗೆ, ಸಂಗೀತ ನಿರ್ದೇಶಕರಿಗಾಗಿರ್ಬೋದು, ಸಾಹಿತಿಗಳಿಗಾಗಿರ್ಬೋದು, ಅಥವಾ ಇತರೆ ತಂತ್ರಜ್ಞರಿಗಾಗಿರ್ಬೋದು, ನನ್ಗೇನೋ ಬೇಕು ಅಂತ ಅನ್ಸಿರುತ್ತೆ ನನಗೆ, ಹೌದಾ? ಸೊ ಕೆಲವು ವಿಚಾರಗಳನ್ನ ನಾನು ಏನ್ ಬೇಕು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನನಗೆ ಗೊತ್ತಾಗ್ತಿರಲ್ಲ. ಬಟ್ ನನ್ಗೇನೋ ಬೇಕು, ಇನ್ನೂ ಬೇಕು, ಇದು ಬೇರೆ ಥರದಲ್ಲಿ ಬೇಕು ಅಂತ ನಿರೀಕ್ಷೆಗಳು ಇರ್ತದೆ. ಆ ಥರದ್ದು ಅನುಭವ ಈ ನಮ್ಮ ಕಿಟ್ಟಿ ನಿಮ್ಗೆ ಕಾಟ ಕೊಟ್ಟಿದಾರ? ಖಂಡಿತ. ಇವರು ಅಂತಲ್ಲ, ಪ್ರತಿ ನಿರ್ದೇಶಕರ ಬಂದಾಗ್ಲೂ ಅದು ಇದ್ದೇ ಇರುತ್ತೆ. ಏನಂತಂದ್ರೆ ಅವರ ಯೋಚನೆಗಳು, ಅವರ ಥಾಟ್ಗಳು ಏನೇನೋ ಇರುತ್ತೆ, ನಮ್ಮ ಇಮ್ಯಾಜಿನೇಷನ್ಗೆ ಇರಲ್ಲ. ಅದನ್ನೆಲ್ಲ ತಂದು ನಮ್ಮ ಮುಂದೆ ಇಟ್ಬಿಡ್ತಾರೆ. ನಮ್ಗೆ ಇದು ಅಂದ್ರೆ ಏನಾಗುತ್ತೆ, ವೆರಿ ಫಸ್ಟ್ ಟೈಮ್ ಕೇಳಿದಾಗ ಅವ್ರ ಕಂಪ್ಲೀಟ್ ಥಾಟ್ ನಮ್ಗೆ ಬಂದಿರಲ್ಲ. ಅವ್ರಿಗೆ ಏನ್ ಕೇಳ್ತಿದ್ದಾರೆ, ಏನ್ ಇದ್ ಮಾಡ್ತಿದ್ದಾರೆ ಅದನ್ನ 1-2 ಸರಿ ಕೂತ್ಕೊಂಡು ಅದನ್ನ ಡಿಸ್ಕಸ್ ಮಾಡ್ತಾ ನಮಗೂ ಕರೆಕ್ಟಾಗಿ ಗೊತ್ತಾಗುತ್ತೆ, ಕ್ಲಾರಿಟಿ ಇದೆ, ಇದು ಬೇಕಾ, ಇದು ಬೇಡವಾ ಅಂತ. ಬಟ್ ಆ ಹಂತದಲ್ಲಿ ತುಂಬಾನೇ ಅದು ವಿಶೇಷವಾದ ಸಂದರ್ಭ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಅವ್ರ ಥಾಟು, ನಾನೇನೋ ಐಡಿಯಾ ಕೊಡ್ತೀನಿ, ಅವ್ರೇನೋ ಹೇಳ್ತಾರೆ, ಅದಕ್ಕೊಂದು ಟ್ಯೂನ್ ಮಾಡ್ತೀನಿ, ಅವ್ರು ಇಲ್ಲ ಸರ್ ಇದೇನೋ ಹಿಂಗ್ ಬೇಕು ಅಂತಾರೆ. ಆ ಚರ್ಚೆ ಇದೆಯಲ್ಲ, ಆ ಚರ್ಚೆ ತುಂಬಾ ಕ್ರೂಷಿಯಲ್. ಮತ್ತೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಹೊಸ ಒಂದು ಟ್ಯೂನು ಅಥವಾ ಹೊಸ ಥಾಟ್ ಹುಟ್ಟದೆ ಅಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ದೊಂದು ಥಾಟ್ ಇರುತ್ತೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾವು ಅದ್ರ ಸುತ್ತಾನೆ ತಿರುಗ್ತಾ ಇರ್ತೀವಿ. ಪ್ರತಿ ಟೈಮು ಒಬ್ಬ ಹೊಸ ಡೈರೆಕ್ಟರ್ ಬಂದಾಗ ನಮ್ಗೆ ಅದು ಹೊಸ ಒಂದು ಏನಂತಾರೆ ಅದಕ್ಕೆ ಸ್ಫೂರ್ತಿ, ಮತ್ತೆ ಅದು ಬೇರೆ ಕಾಂಬಿನೇಷನ್. ಆ ಕಾಂಬಿನೇಷನ್ ಬೇರೆ ವರ್ಕ್ ಆಗುತ್ತೆ, ಐಡಿಯಾ ಕ್ರಾಸ್ ಆಗುತ್ತೆ. ಐಡಿಯಾ ಕ್ರಾಸ್ ಆಗಿ ಹೊಸ ಐಡಿಯಾ ಬರುತ್ತೆ. ಸೊ ಹಾಗಾಗಿ ಪ್ರತಿ ಟೈಮು, ಎಸ್ಪೆಷಲಿ ಈಗ ನೋಡಿ, ಒಂದಷ್ಟು ಜನ ಇಂಡಿಪೆಂಡೆಂಟ್ ಸಾಂಗ್ಗಳೆಲ್ಲ ಮಾಡ್ತಿರ್ತಾರೆ. ಅವ್ರದ್ದು ಪ್ರತಿ ಎಷ್ಟು ವರ್ಷ ಆದ್ರೂ ಒಂದೇ ತರ ಹಾಡುಗಳು ಬರ್ತಿರುತ್ತೆ. ಬಟ್ ಒಬ್ಬ ಫಿಲಮ್ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿ ವರ್ಷ ಪ್ರತಿ ಫಿಲಮ್ ಅಲ್ಲೂ ಎವಾಲ್ವ್ ಆಗ್ತಾ ಹೋಗ್ತಾನೆ, ಚೇಂಜ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಕಾರಣ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬರೇ ಅಲ್ಲ, ಪ್ರತಿ ಟೈಮು ಅವ್ರು ಯಾವ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ ಕತೆ ಜೊತೆ ವರ್ಕ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಪ್ರತಿ ಕತೆ ಮತ್ತೆ ನಿರ್ದೇಶಕ ನಮ್ಗೆ ಇಂಪಾರ್ಟೆಂಟ್. ಆಗ್ಲೇ ನಾನು ಹೇಳಿದ್ನಲ್ಲ, ನಮ್ ಕತೆ ಕೇಳಿದ ತಕ್ಷಣ ಏನೋ ಇದು
ಹುಟ್ಟುತ್ತೆ ಹೊಸ್ತು ಅಂತ ಅನ್ನಿಸ್ಬೇಕಲ್ಲ. ಸೊ ಆ ಥರದಲ್ಲಿ ನನಗೆ ಅಂತಲ್ಲ ಎಲ್ಲ ಸಂಗೀತ ನಿರ್ದೇಶಕರಿಗೂ ನಾನು ತೇಜಸ್ವರಿ ನನ್ನ ಈ ಅನುಭವದಲ್ಲಿ ಒಂದು ಉದಾಹರಣೆ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ನೆನಪು ಬರುತ್ತೆ. ಮಹಾಕ್ಷತ್ರಿಯ ಸಿನಿಮಾ ಸಾಂಗ್ ರೆಕಾರ್ಡಿಂಗ್, ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣು ಅಂತ, ಅದ್ರದ್ದು ಹೇಗಿತ್ತು ಸಂದರ್ಭ ಅಂದರೆ, ಯಾಕೆ ನಿರ್ದೇಶಕರಿಗೆ ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶಕನ ಬಾಂಧವ್ಯ ಮತ್ತು ಒಂದು ಕೆಮಿಸ್ಟ್ರಿ ಏನಿದೆ ಅದು ಹೆಂಗೆ ವರ್ಕ್ ಆಯಿತು ಆ ಸಾಂಗಿಗೆ ಅನ್ನೋದಕ್ಕೆ ಹಂಸಲೇಖ ಮತ್ತು ನನ್ನ ಗುರುಗಳು ರಾಯನ್ ಸಿಂಗ್ ಬಾಬು ಅವರು ಸಾಹಿತ್ಯ ರೆಡಿಯಾಗಿಲ್ಲ, ಚರ್ಚೆ ನಡೀತಾನೆ ಇದೆ. ಪ್ರಸಾದಲ್ಲಿ ಡೇಟ್ ಫಿಕ್ಸ್ ಆಗೋಯ್ತು. SP ಬಾಲಸುಬ್ರಹ್ಮಣ್ಯವರು ಬಂದು ಮೈಕ್ ಮುಂದೆ ನಿಂತ್ಬಿಟ್ಟಿದ್ದಾರೆ, ಪಲ್ಲವಿ ರೆಡಿ ಇಲ್ಲ. ಪ್ರಸಾದಲ್ಲಿ ವಾಶ್ರೂಮ್ಗೆ ಹೋಗೋ ಟೈಮ್ ಜಾಗದಲ್ಲಿ ಬಲ್ಗಡಿಕೆ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂತ ಒಂದು ಸಪ್ರೇಟ್ ಒಂದು ರೂಮ್ ಇದೆ. ಅಲ್ಲಿ ಕೂತ್ಕೊಂಡು ರಾಯನ್ ಸಿಂಗ್ ಬಾಬು ಅವರು ಶತಪಥ ಆ ಕಡೆ ಓಡಾಡ್ತಿದ್ದಾರೆ, ಮಾಡ್ತಿದ್ದಾರೆ. ಇವ್ರು ಕೂತ್ಕೊಂಡು ಏನೇನೋ ಮಾಡ್ತಿದ್ದಾರೆ, ಬರೀತಿಲ್ಲ, ಪೆನ್ನೇ ಮೂವ್ ಆಗ್ತಿಲ್ಲ ಹಂಸಲೇಖ ಅವರಿಗೆ. ನಾನು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್. ಕೊನೆಗೆ ಏನು ಮಾಡೋದು, ಕೂತಿದ್ದಾರೆ ಅಲ್ಲಿ ಮೈಕ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ. SP ಅವರು ಚೆನ್ನೈಯಿಂದ ಬಂದು ಹಿಂಗೆ ಓಡಾಡ್ತಿದ್ರಲ್ಲ ಬಾಬು ಅವರು, ರೀ ಹಂಸಲೇಖ ಈ ಬಣ್ಣದ ಬುಗುರಿ ಬಗ್ಗೆ ಏನಾದ್ರು ಬರೀರಿ ಅಂದರು. 2 ಸೆಕೆಂಡು ಸರ್. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣ್. ನಾನು ಅಲ್ಲಿ ನಿಂತ್ಕೊಂಡು ಅಲ್ಲಿ ಕಾಯ್ತಿದಾರಲ್ಲ, ಫಸ್ಟ್ 4 ಲೈನ್ ಪಲ್ಲವಿ ತಗೊಂಡು ಓಡು. ಹಂಗೆ ಆ ಸಾಂಗ್ ಹಿಟ್ ಆಗಿತ್ತು, ಆ ಸಾಂಗ್ ಸೃಷ್ಟಿಯಾಗಿತ್ತು. ಅಂದರೆ ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶಕನ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯದ ಒಂದು ಹತ್ತಿರತನ ಏನಿದೆ, ಅದು ಎಲ್ಲೋ ಒಂದು ಕಡೆ ಒಂದು ಕಿಡಿಯನ್ನು ಹೊರಗಡೆ ಹಾಕುತ್ತೆ, ಒಂದು ಸ್ಫೂರ್ತಿಯನ್ನು ಕೊಡುತ್ತೆ. ಬಾಯಿ ತಪ್ಪಿ ಒಂದು ಪದ ಬಂದ್ಬಿಡುತ್ತೆ, ಯಾವುದೋ ಒಂದು ಫ್ಲಾಶ್ ಆಗುತ್ತೆ. ಅಂಥ ಸಂದರ್ಭಗಳಲ್ಲಿ ಉತ್ತಮವಾದ ಒಂದು ಸಂಗೀತ ಹಾಡುಗಳು ಹೊರಗಡೆ ಬಂದಿರತಕ್ಕಂಥದ್ದು ಇದೊಂದು ತಾಜಾ ಉದಾಹರಣೆ. ಹಾಗೆ ನಿಮಗೆ ಈ ಸಾಂಗ್ ಬರೀಬೇಕಾದ್ರೆ ಎಲ್ಲೋ ಒಂದು ಕಡೆ ಉತ್ಸಾಹ, ಎಲ್ಲೋ ಒಂದು ಕಡೆ ಸ್ಫೂರ್ತಿ, ಆ ಥರದ್ದು ಏನಾದರೂ ಕಾಡ್ತಾ ನಿಮಗೆ? ಅದೇ ನಾವು ಆಗಲೇ ಹೇಳ್ದಂಗೆ ಈ ಥರದ್ದು ಅಂದರೆ ಸಂದರ್ಭ ಒಂದು ಮತ್ತೆ ಯೂಶಲಿ ನಾನೇನು ಮಾಡ್ತೀನಿ ಅಂದರೆ, ನಾನು ಕಂಪೋಸ್ ಮಾಡೋ ಟೈಮಿಗೆ 1-2 ಪದಗಳು ನನಗೆ ಕಂಪೋಸಿಷನ್ ಟೈಮಲ್ಲೇ ಬಂದ್ಬಿಟ್ಟಿರುತ್ತೆ. 1-2 ಪದಗಳು ಮಧ್ಯ ಟ್ಯೂನ್ಗೆ ಏನೋ ಒಂದು ಅಬ್ಸ್ಟ್ರಾಕ್ಟ್ ಪದಗಳು ಬಂದ್ಬಿಟ್ಟಿರುತ್ತೆ. ಸೊ ಆ ಒಂದು ದಾರಿ ಹಿಡ್ಕೊಂಡು ಆಮೇಲೆ ಸಾಹಿತ್ಯ ಬರೆಯೋಕೆ ಶುರು ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ನಾನು ಇವ್ರಿಗೆ ಅದ್ರ ಬಗ್ಗೆ ತುಂಬಾ ಇದಿತ್ತು, ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿ ಆ ಸಂದರ್ಭದ ಬಗ್ಗೆ ತುಂಬಾ ಕ್ಲಾರಿಟಿ ಇತ್ತು. ಹಾಗಾಗಿ ಸರ್ ಇದು ನೀವೇ ಬರ್ದ್ಬಿಡಿ ಸರ್ ಅಂದ್ಬಿಟ್ಟು 1-2-3 ಸಿಟ್ಟಿಂಗ್ ಕೂತ್ಕೊಂಡು ತಿದ್ದಿ ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ಎಸ್, ಈಗ ಮೊದಲನೇ ಸಾಂಗ್ ಆಯ್ತು, 2ನೇ ಸಾಂಗ್ ಯಾವ್ದು ನಿಮ್ಗೆ ಇಷ್ಟವಾದ ಸಾಂಗ್? ಅಲ್ಲ, ಎಲ್ಲಾನು ಇಷ್ಟನೇ, ಅದ್ರ ಡಿವೈಡ್ ಮಾಡಕ್ಕೆ ಇದು ಫಸ್ಟ್ ಕಷ್ಟ ಆಗುತ್ತೆ. ಆದ್ರೆ ಅದರಲ್ಲಿ 1, 2, 3, 4 ಅಂತ ಇರುತ್ತಲ್ಲ. ಸೊ ಅದಾದ್ಮೇಲೆ ನನಗೆ ಇದು 7 ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲದಿರು ಅಂತಕ್ಕಂಥ ಸಾಂಗ್ ತುಂಬಾ ಇನ್ಸ್ಪಿರೇಷನಲ್, ಸದಾ ಮೋಟಿವೇಟೆಡ್ ಸಾಂಗ್ ಅಂತ ಫೀಲ್ ಆಗುತ್ತೆ. ಇದು ಹೇಗೆ ಸರ್? ಏನದು ಸ್ಫೂರ್ತಿ, ಏನೋ ಸ್ಪಾರ್ಕ್, ಸ್ಫೂರ್ತಿ ಇವರೇ ಎಲ್ಲ ನಿರ್ದೇಶಕರೇ ಸ್ಫೂರ್ತಿ. ಸೊ ಅದು ಆಕ್ಚುಲಿ ಏನಂತಂದ್ರೆ, ಮೋಟಿವೇಶನಲ್ ಸಾಂಗ್ಗಳು ಒಂದು ಫಿಲಮ್ನಲ್ಲಿ ಮೋಟಿವೇಶನಲ್ ಸಾಂಗ್ ಸಿಗೋದು ತುಂಬಾ ಅಪರೂಪ. ಈಗ ನೀವು ಆಗ್ಲೇ ಭೂಮಿ ಬಣ್ಣದ ಬುಗುರಿ ಹೇಳಿದ್ರಿ, ಆ ಥರ ಹಾಡಾಗಿರ್ಬೋದು, ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು ಅಥವಾ ಪ್ಯಾಥೋ ಸಾಂಗ್ ಆಗಿರ್ಬೋದು, ಅವೆಲ್ಲ ಯೂಶಲಿ ಇರುತ್ತೆ. ಬಟ್ ಈ ಥರ ಹಾಡುಗಳು ತುಂಬಾ ಅಪರೂಪ. ಸೊ ಆ ಥರದ್ದು ಇವ್ರ ಸನ್ನಿವೇಶ ಹೇಳ್ದಾಗ್ಲೇ ಇಲ್ಲ ಇದಕ್ಕೊಂದು ವಿಶೇಷವಾಗಿ ಏನಾದ್ರು ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರ ಅದು ಫೇಮಸ್ ಲೈನ್ ಅದು, ನಿಲ್ಲದಿರು. ಹೌದು, ಹಾಗಾಗಿ ಅದನ್ನ ಇಟ್ಕೊಂಡು ಡೆವಲಪ್ ಮಾಡೋಣ ಅಂತ ಮಾಡಿದ ಹಾಡು. ಸೊ ಅದು ಬರಿತಾನೆ ತುಂಬಾ ಒಳ್ಳೊಳ್ಳೆ ಲೈನ್ಸ್ಗಳು ಸಿಕ್ತು ಅದರಲ್ಲಿ. ಹಾಗಾಗಿ ಅದು ಏನಾಗುತ್ತೆ ಆಮೇಲೆ ಎಸ್ಪೆಷಲಿ ನಿರ್ದೇಶಕರು ಅದೇ ಒಂದು ಸಂದರ್ಭ, ಆ ಫಿಲಮ್ನ ಸನ್ನಿವೇಶ ಮತ್ತೆ ಅವರ ರಿಯಲ್ ಲೈಫ್ ಸಿಚುಯೇಷನ್ ಎಲ್ಲ ಒಂದೇ ತರ ಇತ್ತು ಅನ್ಸುತ್ತೆ. ಅವ್ರಿಗೂ ಒಂದು ಮೋಟಿವೇಶನ್ ಬೇಕಿತ್ತು. ಹಂಗಾಗಿ ಅದನ್ನ ಕೇಳ್ಕೊಂಡು ಅವರು ಮೋಟಿವೇಶನ್ ತಗೊಂಡು ನಮ್ಗೂ ಮೋಟಿವೇಟ್ ಮಾಡ್ತಾ, ಆದ್ರೆ ನಿಮ್ಮ ವೈಯಕ್ತಿಕ ಜೀವನದ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡು ಸ್ಫೂರ್ತಿಯಾಗಿ. ಅಂದ್ರೆ ಸಿನಿಮಾದ ಹೊರಗೂ ನಾನೇ ನಿರ್ದೇಶಕ, ಸಿನಿಮಾದ ಒಳಗೂ ಸಿನಿಮಾ ನಿರ್ದೇಶಕ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಒಂದು ಮರ್ಜ್ ಆಯ್ತು. ಆ ಪಾತ್ರಗಳ ಒಳಹೂರಣವನ್ನ ಸರ್ ತುಂಬಾ ಸರಿ ಜಾರ್ಕೊತಿದ್ದಾರೆ. ಅದೆಲ್ಲ ಬಿಟ್ಟಂಗೆ ಒಬ್ಬ ಮನುಷ್ಯನಾಗಿ
ಒಂದು ಕೆರಿಯರ್, ಒಂದು ನಾನು ಆಕ್ಟ್ ಮಾಡ್ತಾ ಅಥವಾ ನಾನೇ ನಿರ್ದೇಶಕ ಆಗಿ ಕೆಲಸ ಮಾಡ್ತಾ ಒಂದು ಫಸ್ಟ್ ಫಿಲಮ್ ಮಾಡಬೇಕಾದ್ರೆ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತ ಗೊತ್ತು ನಿಮಗೆ. ತುಂಬಾನೇ ಚಾಲೆಂಜಸ್ ಇರುತ್ತೆ. ವೆರಿ ಫಸ್ಟ್ ಫಿಲಮ್ ಅಂತಂದ್ರೆ ಒಂಥರ ಎಲ್ಲಾರ್ಗು ಸುತ್ತಮುತ್ತ ಇರೋರಿಗೆಲ್ಲ ಒಂದ್ ರೀತಿ ನಂಬಿಕೆ ಇರುತ್ತೆ, ಒಂದ್ ರೀತಿ ನಂಬಿಕೆ ಇರಲ್ಲ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು, ಪ್ರತಿಯೊಂದನ್ನು ತೂಗಿಸ್ಬೇಕು. ಆಮೇಲೆ ನಿಮ್ಗೆ ಗೊತ್ತಲ್ಲ, ಫಸ್ಟ್ ಟೈಮ್ ನಿರ್ದೇಶನ ಅಂತಂದ್ರೆ ಅವರೇ ಎಲ್ಲಾ ವಿಚಾರಗಳಲ್ಲೂ ಅವರೇ ಇನ್ವಾಲ್ವ್. ಇದಕ್ಕೆ ನಾನು ಒಂದು ಮಧ್ಯಪ್ರವೇಶ ಮಾಡ್ತೀನಿ. ಕೃಷ್ಣ ಅವರೇ, ನಿಮಗೆ ಈ ದ್ವಿಪಾತ್ರದ ಅವಶ್ಯಕತೆ ಇತ್ತಾ? ಅವಶ್ಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಸಹಜವಾಗಿ ಆ ಥರದ ಒಂದು ವಾತಾವರಣ ಕ್ರಿಯೇಟ್ ಆಯ್ತು. ಆ್ಯಕ್ಚುಲಿ ನಾನು ಮೊದಲು ಅಲ್ಲ, ಯಾಕೆ ನಾನು ಕೇಳ್ತೀನಿ ಅಂತ ಹೇಳಿದ್ರೆ, ನಾನು ಒಂದು ವಿಭಾಗದಲ್ಲಿ ಜಯಿಸೋದೇ ಕಷ್ಟ. ಯಾಕೆಂತೇಳಿದ್ರೆ ಇವಾಗ ನಿರ್ದೇಶನ ಅಂತ ಹೇಳಿದ್ರೆ ಅದು ಸಮುದ್ರ. ಅದು ಹೌದು ಹೌದು, ಎಷ್ಟು ತಿಳ್ಕೊಂಡ್ರು ಸಾಲದು, ತಿಳ್ಕೊಂತಾನೆ ಹೋಗ್ಬೇಕು. ಹೌದಾ? ಪ್ರತಿ ಕ್ಷಣ ಪ್ರತಿ ದಿನ ಅದು ಆಗ್ತಿರುತ್ತೆ. ಈ ನಿರ್ದೇಶನ ವಿಭಾಗದ ಜವಾಬ್ದಾರಿಯನ್ನ ಹೊತ್ತ ಮೇಲೆ ನಾನೇ ಕಲಾವಿದನಾಗಬೇಕು, ನಾನೇ ನಾಯಕ ನಟನಾಗಬೇಕು ಅಂತಕ್ಕಂಥ ಸಂದರ್ಭ ನಿರೀಕ್ಷಿತವಾಗಿ ಬಂತ, ಅಥವಾ ವಿಧಿ ಇಲ್ಲದೆ ಬಂತ, ಅಥವಾ ನೀವೇ ಅದನ್ನು ಆಯ್ಕೆ ಮಾಡಿಕೊಂಡು ಎರಡನ್ನು ನಾನು ನಿಭಾಯಿಸಿದರೆ ಇದು ಇನ್ನೂ ಚೆನ್ನಾಗಿ ಬರ್ಬೋದು ಅಂತಕ್ಕಂಥ ಏನಾದರೂ ದೃಢ ನಂಬಿಕೆ ನಿಮ್ಗೆ ಬಂತ? ಇಲ್ಲ, ಆ ಥರ ಏನಿಲ್ಲ. ಆ್ಯಕ್ಚುಲಿ ಇದು ಈಗ ನಮ್ಮ ರತ್ನಕ್ ಅವರು ಇದನ್ನು ಆರಿಸ್ಕೊಳ್ಳೋದಕ್ಕೆ, ಈ ಕಥೆಯನ್ನು ಮಾಡಬೇಕು ಅಂತ ಆರಿಸ್ಕೊಳ್ಳೋದಕ್ಕೆ ಒಂದಷ್ಟು ಇನ್ಸಿಡೆಂಟ್ಗಳಿದೆ. ಸೊ ನನ್ನ ಕಥೆಯನ್ನು ಹೇಳಬೇಕಾದ್ರೆ ಒಂದಷ್ಟು ವಿಚಾರಗಳ ನಂತರ ಓಕೆ ಈಗ ನಾವು ಕೈಗೆ ಎತ್ಕೊಳ್ಳೋಣ ಅಂತ ಒಂದು ವಾತಾವರಣ ಬಂದಾಗ, ನಾನು ಅಣ್ಣ ಅಕ್ಕ ಇದರಲ್ಲಿ ಒಂದು ಕತೆ ಹೇಳ್ತಾ ಇದ್ದೆ. ಅಲ್ಲಿ ನಾನು ಹೆಗ್ಗೋಡು ಗಡಿಕಟ್ಟೆಗೆ ಹೋಗಿ ಅಕ್ಕನ ಮನೆಯಲ್ಲೇ ಕೂತ್ಕೊಂಡು ಕಥೆನ ಹೇಳಬೇಕಾದ್ರೆ, ಅವಾಗ ಏನಂದ್ರೆ ನಮ್ಗೊಂದು ನೀನಾಸಂ ಪರಿಧಿ ಒಳಗಡೆ, ನಮ್ಮ ನೀನಾಸಂ ಕಲಾವಿದರನ್ನೇ ಹಾಕೊಂಡು ಮಾಡೋಣ ಅಂತಕ್ಕಂಥ ಒಂದು ಥಾಟ್ ಇತ್ತು. ಒಂದು ಸಣ್ಣ ಪರಿಧಿ ಒಳಗಡೆ ಕತೆ ತುಂಬಾ ಚೆನ್ನಾಗಿದೆ ಅನ್ನೋ ಒಂದು ವಿಚಾರವಾಗಿ ಮಾತಾಡಿದ್ವಿ. ಆ ಕಥೆನ ಹೇಳ್ಬೇಕಾದ್ರೆ, ಆ ಕತೆ ಹೇಳ್ತಾ ಈಗ ಸರ್ ಹೇಳ್ದಂಗೆ ನಾನು ಕತೆ ಹೇಳ್ತಾ ಬರೀ ಕತೆ ಸುಮ್ಮನೆ ಕ್ಯಾಜುವಲ್ ಆಗಿ ಹೇಳೋದಕ್ಕಿಂತ ಹೆಚ್ಚಾಗಿ ಆ ಪಾತ್ರಗಳ ಭಾವಗಳ ಜೊತೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ನನ್ನ ಪ್ರಶ್ನೆ, ನಿರ್ದೇಶನದ ಜೊತೆಗೆ ನಾಯಕ ನಟನ ಅವಶ್ಯಕತೆ ಒಂದು ವೇಳೆ ಅದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಿರ್ದೇಶಕ ಅಂತಕ್ಕಂಥ ಒಂದು ಅವಕಾಶ ಅಥವಾ ನಾಯಕ ನಟನಾಗಬೇಕಂತಕ್ಕಂಥ ಒಂದು ಅವಕಾಶ, ಇವೆರಡು ಬಂದಾಗ ಯಾರಿಗಾದ್ರೂ ಇನ್ನೊಬ್ರಿಗೆ ವಹಿಸಿ ನಾನು ನಿರ್ದೇಶನ, ಯಾಕೆಂತೇಳಿ ನಿಮ್ಮ ಕಥೆ ಚೆನ್ನಾಗಿದೆ ಅಂತ ಸಂಗೀತ ನಿರ್ದೇಶಕ ಹೇಳ್ತಿದ್ದಾರೆ, ನಿರ್ಮಾಪಕರು ಹೇಳ್ತಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ. ಸೊ ಇನ್ನೊಂದು ವಾಣಿಜ್ಯ ಯೋಚನೆಯನ್ನ ಮಾಡಿ ನೀವು ಮಾಡಿದ್ರೆ ಏನು ಬೇರೆ ಥರದಲ್ಲಿ ನಿರ್ದೇಶನ ಆಗ್ತಿದ್ರಿ. ಒಂದು. ಎರಡನೇದು, ಇಲ್ಲ ನನಗೆ ನಿರ್ದೇಶನ ಬೇಡ, ನನಗೆ ಹೀರೋ ಆಗಿ ಅವಕಾಶ ಸಿಕ್ಕಿದೆ, ಅದನ್ನೆಲ್ಲ ನಾನು ತೊಡಗಿಸ್ಕೋತೀನಿ ಅಂತಕ್ಕಂಥದ್ದು ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಈ ಸಿನಿಮಾ ಬೇರೆ ಮಟ್ಟದಲ್ಲಿ ಇರ್ತಾ ಇತ್ತಾ, ಅಥವಾ ಬೇಗ ರಿಲೀಸ್ ಆಗೋದಕ್ಕೆ ಸಿದ್ಧ ಆಗ್ತಿತ್ತಾ? ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಈಗ ಎರಡೂ ಅವರೇ ಪರ್ಫಾರ್ಮ್ ಮಾಡಿರೋದ್ರಿಂದನೇ ಇದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, ಅವ್ರ ಕತೆ ಹೇಳಬೇಕಾದ್ರೆ ಅವ್ರು ಆಕ್ಟಿಂಗ್ ಮಾಡಿ ಎಲ್ಲ ತೋರಿಸ್ತಿದಾರಲ್ಲ, ಈ ಎಸ್ಪೆಷಲಿ ಇದು ನಾರ್ಮಲ್ ಕ್ಯಾರೆಕ್ಟರ್ ಅಲ್ಲ, ನಾರ್ಮಲ್ ಕ್ಯಾರೆಕ್ಟರ್ ಒಂದು ವಿಚಿತ್ರ ಕ್ಯಾರೆಕ್ಟರ್. ಆ ವಿಚಿತ್ರ ಕ್ಯಾರೆಕ್ಟರ್ನ ನಾವು ಇನ್ನೊಬ್ರಿಗೆ ಹೇಳಿ ಮಾಡಿಸೋದು ಅದು ಸಾಧ್ಯತೆನೂ ಇತ್ತು. ಬಟ್ ಅದು ಬಿಟ್ಟಂಗೆ ಇವ್ರಿಗೆ ಅದು ಈಸಿಯಾಗಿ ಆ ಕ್ಯಾರೆಕ್ಟರ್ ಕೂತ್ಬಿಟ್ಟಿತ್ತು, ಕತೆ ಒಳಗಡೆನೆ ಆ ಕ್ಯಾರೆಕ್ಟರ್ ಕೂತ್ಬಿಟ್ಟಿತ್ತು. ಹಂಗಾಗಿ ಇವ್ರಿಗೆ ಪರ್ಫಾರ್ಮ್ ಮಾಡಿರೋದ್ರಿಂದ ನೀವು ಸರಿ ಇದೆ ಅಂತ ಹೇಳ್ತೀರಿ. ಎಕ್ಸಾಕ್ಟ್ಲಿ. ನಾನು ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನಾನು ಅದನ್ನೇ ರಿಯಲೈಸ್ ಮಾಡಿದ್ದು, ಪ್ರತಿ ಸ್ಕ್ರೀನಲ್ಲೂ ಇವ್ರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಇಡೀ ಫಿಲಮ್ ಅಲ್ಲಿ ನಿಂತಿರೋದೇ ಇವ್ರ ಪರ್ಫಾರ್ಮೆನ್ಸ್ ಮೇಲೆ. ಹಾಗಾಗಿ ಅದು ಪ್ಲಸ್ ಆಗಿದೆ. ಈಗಿನ ಟ್ರೆಂಡ್ ಬೇರೆ ಅಲ್ಲ. ಫ್ಯಾಂಟಾಸ್ಟಿಕ್. ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಈ ಸಿನಿಮಾವನ್ನು ನಾನು ಪೂರ್ತಿ ನೋಡಿದ್ದೀನಿ. ಇದರಲ್ಲಿ ನಾನು ಆಗಾಗ ಕೃಷ್ಣಂಗೆ ಹೇಳ್ತಿರ್ತೀನಿ, ನೀವೊಬ್ಬ ಅದ್ಭುತ ಪ್ರತಿಭೆಯಾಗಿ ಕಲಾವಿದನಾಗಿ ಬೆಳೆಯೋ ಎಲ್ಲ ಸಾಧ್ಯತೆಗಳಿದೆ, ಶೇಪ್ ಮಾಡ್ಕೊಳ್ಳಿ ದಾರಿನ ಅಂತ. ಯಾಕೆಂತ ಹೇಳಿದ್ರೆ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಕೆಲವು ವ್ಯಾಪಾರಿ ನಾಯಕರು, ಅದು ಬಿಟ್ಟರೆ ಅರೆಬರೆ ಸಿನಿಮಾಗಳು ಮತ್ತೊಬ್ಬರು ನಡೀತಿದೆ. ಇವತ್ತಿಗೆ ನೀನಾಸಂ ಕಿಟ್ಟಿ ಅಂತಕ್ಕಂಥ ಪ್ರತಿಭೆಗಳು ಚಿತ್ರರಂಗಕ್ಕೆ ಪೂರಕ ಮತ್ತು ಅವಶ್ಯಕ. ನಾನೊಬ್ಬ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಚಿತ್ರರಂಗದಲ್ಲಿ ಸಕ್ರಿಯವಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅವತ್ತಿನ ದಿವಸದಲ್ಲೇ ಸ್ಪರ್ಶ ಸಿನಿಮಾ ಮಾಡಬೇಕಾದ್ರೆ, ಸ್ಪರ್ಶ ಸಿನಿಮಾ ಬಂದ ಮೇಲೂ ಕೂಡ ಕನ್ನಡ ಚಿತ್ರರಂಗ ಒಬ್ಬ ಕಲಾವಿದ ಬರ್ತಿದ್ದಾನೆ. ಅಂದರೆ ಕನ್ನಡ ಚಿತ್ರರಂಗ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ಹೊಸ ಪೀಳಿಗೆ ಬಂದು ಇಲ್ಲಿ ಬೇರೂರ್ಬೇಕು, ಹಾರೋಗ್ಬಾರ್ದು. ಸೊ ಹಾಗಾಗಿ ದರ್ಶನ್ ಅವ್ರು ಬಂದಾಗ, ಸುದೀಪ್ ಅವ್ರು ಬಂದಾಗ, ಯಶ್ ಅವ್ರು ಇವತ್ತು ಇರೋದು ನೋಡಿದ್ರೆ, ಅಂದರೆ ಎಲ್ಲರೂ ಇದೇ ಥರದಲ್ಲಿ ಬಂದು ಬೇರೂರ ಕೆಲಸ ಮಾಡಿದ್ರೆ ಚಿತ್ರರಂಗ ಅಡಿಪಾಯ ಗಟ್ಟಿಯಾಗ್ತಾ ಹೋಗುತ್ತೆ. ಬೇರೆಯವರದ ಬಿರುಗಾಳಿಗೆ, ಪರಭಾಷಿಗರ ಬಿರುಗಾಳಿಗೆ ಅಳ್ಳಾಡ್ದಂಗೆ
ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಹಿಕೋರದಲ್ಲಿ ಕಿಟ್ಟಿಯವರು ನಟನೆ ಇದೆಯಲ್ಲ, ಅದು ನಿಜವಾದ ಕಲಾವಿದ ಕೊಡುವಂಥ ರಿಯಾಕ್ಷನ್ಸ್. ಕರೆಕ್ಟ್. ಅದ್ರಲ್ಲಿ ನೋ ಡೌಟ್. ಆ್ಯಸ್ ಎ ಡೈರೆಕ್ಟರ್ ನಾನು ಕೂಡ ಅದನ್ನು ಇದು ಮಾಡ್ತೀನಿ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇನ್ನೂ ಸುಲಲಿತವಾಗಿ ಹೊರಗಡೆ ಬರ್ತಾ ಇತ್ತಾ ಅಥವಾ ನಿರ್ಮಾಪಕರಿಗೆ ಸಹಾಯ ಆಗ್ತಾ ಇತ್ತಾ? ನನ್ನಲ್ಲಿ ಕಲೆ ಇದೆ ಸರಿ, ಸೊ ನನ್ನ ದ್ವಿಪಾತ್ರವನ್ನು ಮಾಡುವಂಥ ಅವಶ್ಯಕತೆ ಇತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಬಟ್ ಆದರೆ ಕಲಾವಿದನಾಗಿ ನೀವು ಸ್ಕ್ರೀನ್ ಮೇಲೆ ನೀವು ತಿಂದ್ಬಿಟ್ಟಿದ್ದಾರೆ ಕೆಲವು ಸಂದರ್ಭಗಳಲ್ಲಿ, ತಿಂದ್ಬಿಟ್ಟಿದ್ದಾರೆ. ಆಮೇಲೆ ಹೊಸ ಕಲಾವಿದ ಅಂತ ಹೇಳ್ಕೊಳ್ಳೋಂಗಿಲ್ಲ, ಕೆಲವು ಸಂದರ್ಭಗಳಲ್ಲಿ ಹೊಸ ನಿರ್ದೇಶಕ ಅಂತಲೂ ನಾವು ಡೌಟ್ ಪಡೋಂಗೇ ಇಲ್ಲ, ನಾವು ಆ ಮಟ್ಟಕ್ಕಿದೆ. ಸೊ ಹಾಗಾಗಿ ಹೇಳಿದೆ ತಪ್ಪಾಗಿ ಭಾವಿಸಿ ಇಲ್ಲ. ನೀವು ಬಾರಿಸುವ ಕನ್ನಡ ಡಿಂಡಿಮವನ್ನು ಬಾರಿಸಿದ ಉದ್ದೇಶ ನಾನು ಅರ್ಥ ಮಾಡ್ಕೊಂಡಿರೋದು, ಕನ್ನಡಿಗರ ಹೃದಯವನ್ನು ಬಡಿಬೇಕು, ಡಿಂಡಿಮ ಬಾರಿಸ್ಬೇಕು, ಅವರು ಎದ್ದೇಳಬೇಕು, ಅವರಲ್ಲಿ ಅಭಿಮಾನದ ಕಿಚ್ಚು ಬರಬೇಕು ಅಂತಕ್ಕಂಥ ಕುವೆಂಪುರವರ ಒಂದು ಇದನ್ನು ನೀವು ಅದ್ಭುತವಾಗಿ ಮಾಡಿದ್ರಿ. ನಮ್ಮ ಕನ್ನಡದ ಪ್ರೇಕ್ಷಕರು ಇವತ್ತು ಅಲ್ಲಲ್ಲೇ ವಿಭಜನೆ ಆಗೋಗಿದ್ದಾರೆ, ಹೌದಾ? ಈಗ ಕನ್ನಡ ಚಿತ್ರಮಂದಿರಗಳ ಪರಿಸ್ಥಿತಿಗಳು ನೋಡಿದ್ರೆ, ಕನ್ನಡ ಸಿನಿಮಾ ತೆರೆ ಕಂಡ ತಕ್ಷಣ ತುಂಬ ನೋವಾಗುತ್ತೆ, ಭಯ ಆಗುತ್ತೆ, ಭವಿಷ್ಯದ ಪೀಳಿಗೆಗೆ ಏನು ಉಳಿಸೋಗ್ತೀವಿ ಅಂತಕ್ಕಂಥ ಒಂದು ಚಿಂತೆ ಕಾಡುತ್ತೆ. ಈ ಸಂದರ್ಭದಲ್ಲಿ ಹೊಸದಾಗಿ ಏನಾದರೂ ಡಿಂಡಿಮ ಬಾರ್ಸಕ್ಕೆ ಹೊರಟಿದ್ದೀರಾ? ಅದು ಒಂದು ಯಾವಾಗಲೂ ಚಾಲೆಂಜ್. ಫಿಲಮ್ ಮಾಡೋದೊಂದು ಚಾಲೆಂಜ್ ಆದರೆ ಫಿಲಮ್ ರಿಲೀಸ್ ಮಾಡಿ ಜನಗಳನ್ನ ಥಿಯೇಟ್ರಿಗೆ ಕರ್ಸೋದಿದೆಯಲ್ಲ, ಅದೊಂದು ಆ ಕಲೆ ಹೆಂಗೆ ಏನು ಅನ್ನೋದೇ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಯಾವ ಥರ ಫಿಲಮ್ ಜನ ರಿಸೀವ್ ಮಾಡ್ಕೋತಾರೆ ಅಂತಲೇ ಗೊತ್ತಾಗಲ್ಲ. ಬಟ್ ಪ್ರತಿ ಟೈಮು ಅಷ್ಟೇ, ನಾವು ಅದನ್ನು ಕೂತ್ಕೊಂಡು ಈಗ ನಾವೇನು ಡಿಜಿಟಲ್ ಪ್ರಮೋಷನ್ ಮಾಡೋದಾ ಅಥವಾ ಇದೇನು ಪ್ರಮೋಷನಲ್ ಸಾಂಗ್ ಮಾಡೋಣ ಅಥವಾ ಇನ್ನೇನೋ ಟಿ ವಿನಲ್ಲಿ ಕೂತ್ಕೊಂಡು ಪ್ರತಿಯೊಂದು ಮಾಡುವಾಗಲೂ ಇದು ಬೇಡ, ಈಗ ಪೇಪರ್ ಮೀಡಿಯಾ ಯಾರು ಅಲ್ಲಿ ನೋಡಲ್ಲ ಅಂತ ಅನ್ಕೋತೀವಿ. ಬಟ್ ಅದಿಲ್ಲದೆ ಇದ್ರೆ ಪಬ್ಲಿಸಿಟಿ ಆಗಲ್ಲ. ಡಿಜಿಟಲ್ ಮೀಡಿಯಾ ಎಷ್ಟು ಖರ್ಚು ಮಾಡಿದ್ರು ವೇಸ್ಟು ಅನ್ಕೋತೀವಿ, ಬಟ್ ಅದು ಮಾಡಿಲ್ಲ ಅಂತಂದ್ರೆ ಪಬ್ಲಿಸಿಟಿನೇ ಆಗಿರಲ್ಲ. ಹೀಗೆ ಒಂಥರ ಅದು ನಮಗೆ ಅಮಾರ್ಫಸ್ ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿದೆ. ಬಟ್ ಏನೇ ಆದರೂ ಏನಂತಾರೆ, ಏನೇನು ಸಾಧ್ಯತೆ ಇದೆ ನಮ್ಮ ಒಂದು ಲಿಮಿಟೇಷನಲ್ಲಿ. ಈಗ ಪಬ್ಲಿಸಿಟಿ ಅಂದರೆ ಫಸ್ಟ್ ಬರೋದೇ ಏನಂದರೆ ಬಜೆಟ್. ಫಿಲಮ್ಗಿನ್ನ 2 ಪಟ್ಟು ಬಜೆಟ್ಟು ಪಬ್ಲಿಸಿಟಿಗೆ ಇಟ್ಕೊಂಡಿರ್ತಾರೆ ಸುಮಾರು ಫಿಲಮ್ಗಳು. ಸೊ ಹಾಗಾಗಿ ನಮ್ಮ ಪರಿಧಿನಲ್ಲಿ ಏನೇನು ಸಾಧ್ಯತೆ ಇದೆ, ಈಗ ಇಂಟ್ರ್ಯೂ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಚಾನಲ್ಗಳಿಗೆ ಹೋಗಿ ಇಂಟ್ರ್ಯೂ ಮಾಡಿ ಒಂದಷ್ಟು ಇನ್ನೂ ಹಾಡುಗಳನ್ನ ತಲುಪಿಸಿ, ಸೊ ಇನ್ನೊಂದಷ್ಟು ಏನೇನು ಸಾಧ್ಯತೆ ಇದೆ ಅದನ್ನೆಲ್ಲ ಮಾಡುವ ಪ್ರಯತ್ನದಲ್ಲಿದ್ದೀವಿ. ಎಸ್ ಸರ್. ಕನ್ನಡ ಚಿತ್ರರಂಗದ ಭವಿಷ್ಯಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿಮಾನಿಗಳನ್ನು ಸೆಳೆಯೋದಕ್ಕೆ ನಿಮ್ಮಂಥ ಯುವ ಸಂಗೀತ ನಿರ್ದೇಶಕರುಗಳು ಹೆಚ್ಚಿನ ದೊಡ್ಡ ಧ್ವನಿಯನ್ನು ಮಾಡುವ ಮುಖಾಂತರ ಅಭಿಮಾನಿಗಳನ್ನ ಸೆಳೆಯುವ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತಿದೆ. ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ, ಎಲ್ಲರೂ ಕೂಡಿ ಮಾಡಬೇಕಾಗ್ತದೆ. ಇತ್ತೀಚೆಗೆ ಏನಾಗಿದೆ ತೇಜಸ್ವಿಯವರೇ, ಆ ಸಿನಿಮಾಗೆ ಸೀಮಿತವಾಗಿ ಕೆಲಸ ಮಾಡ್ತಿದ್ದಾರೆ. ಚಿತ್ರರಂಗವನ್ನು ಜೊತೆಲಿಟ್ಕೊಂಡೆ ನಾವು ಕೆಲಸ ಮಾಡಿದ್ರೆ ನಾವು 100 ಕಾಲ ಅಥವಾ ನಾವಿರೋವರೆಗೂ ಚಿತ್ರರಂಗದಲ್ಲಿ ನಾವು ಊಟ ಮಾಡ್ಬೋದು. ಜೊತೆಗೆ ಬರುವಂಥ ಪೀಳಿಗೆ ಕೂಡ ಅವರಿರೋವರೆಗೂ ಬೆಳೆಸ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೊಂದು ಸ್ಫೂರ್ತಿಯಾಗಿ ನಾವು ಇದ್ದು ಮಾದರಿಯಾಗಿ ಹೋಗಬೇಕಾಗ್ತದೆ. ಬಟ್ ಇದು ಆ ಒಂದು ಪ್ರೊಫೆಷನಲಿಸಮ್ ಇತ್ತೀಚೆಗೆ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಹೌದು. ಆಮೇಲೆ ಆಕ್ಚುಲಿ ನಾವು ಏನಂದ್ರೆ ಈ ಹಾಡನ್ನು ನಾವು ಅದೇ ತರ ಪ್ಲಾನ್ ಇತ್ತು. ನಾನು ಸುಮಾರು ಸರಿ ಡಿಸ್ಕಸ್ ಮಾಡಿದ್ದೆ. 7 ಎದ್ದೇಳುನ ಬಾರಿಸು ಕನ್ನಡ ತರನೇ ಹೊರಗಡೆ ಒಂದು ಶೂಟ್ ಮಾಡಿ ಆ ಥರದೊಂದು ಮಾಡೋಣ ಅಂತ ನಾನು ಸುಮಾರು ಸರಿ ಡಿಸ್ಕಸ್ ಮಾಡಿದೆ. ಬಟ್ ಏನೇನೋ ಗೊತ್ತಲ್ಲ, ಒಂದು ಫಿಲಮ್ ಇದು ಅದರ ನಡುವೆ ಅದು ಸಾಧ್ಯ ಆಗಿಲ್ಲ. ನೋಡೋಣ ಬರುವ ದಿನಗಳಲ್ಲಿ ಆ ಥರದ್ದು ಏನಾದ್ರು ಇದ್ರೆ ಖಂಡಿತ ಮಾಡಿ. ಆಸೆ ಅಂತೂ ಇದ್ದೇ ಇರುತ್ತೆ ಸರ್. ನಾವು ಮಾಡಿರೋ ಹಾಡುಗಳು ಇರುತ್ತಲ್ಲ ಅಥವಾ ನಾವು ಮಾಡಿರೋ ಕಂಟೆಂಟು ಒಂದಷ್ಟು ಜನ ಕೇಳಲಿ ಅನ್ನೋದೇ ಪ್ರತಿಯೊಬ್ಬ ಕಲಾವಿದನ್ಗೂ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅದು ಇದ್ದೇ ಇರುತ್ತೆ. ಅದು ಹೆಚ್ಚು ಜನ ಕೇಳಲಿ ಅಂತ ಆ ನಿಟ್ಟಿನಲ್ಲಿ ಕೆಲವು ಟೈಮು ಪ್ರಯತ್ನಗಳು ನಡೀತಾ ಇರುತ್ತೆ, ಕೆಲವು ಟೈಮ್ ಯಶಸ್ಸಾಗುತ್ತೆ, ಕೆಲವು ಟೈಮ್ ಆಗಲ್ಲ. ಅಂದ್ರೆ ಇಲ್ಲಿ ಅದೃಷ್ಟ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಾ? ಅದೃಷ್ಟ ಒಂದೇ ಅಲ್ಲ, ಅಂದ್ರೆ ನಿಮ್ಗೆ ಗೊತ್ತು ಫಿಲಮ್ ಇಂಡಸ್ಟ್ರಿ ಅಂದ ತಕ್ಷಣ ತುಂಬಾ ಅಡೆತಡೆಗಳಿರುತ್ತೆ. ಈಗ ಒನ್ ಡಿಪಾರ್ಟ್ಮೆಂಟ್ ಈಗ ಫಿಲಮ್ ಕೆಲಸಗಳು ಮಾಡ್ತಾ ಇರೋ ಟೈಮಿಗೆ ನಾನು ಪ್ರಮೋಷನಲ್ ಸಾಂಗ್ಗಳು ಮಾಡೋಣ ಪ್ರಮೋಷನ್ ಹಿಂಗೇನೋ ಮಾಡಿ ಅಂತಂದ್ರೆ ಅಲ್ಲಿರೋ ಬಜೆಟ್ ತೆಗೆದು ಇಲ್ಲ ಹಾಕ್ಬೇಕಾಗುತ್ತೆ, ಅಥವಾ ಟೈಮು ಪ್ರತಿಯೊಂದೂ ಮ್ಯಾಟರ್ ಆಗುತ್ತೆ.
ಸೊ ಆ ಥರ ಬೇರೆ ಬೇರೆ ಪ್ರಿಯಾರಿಟಿ ಇದ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲ ಇದು ಮಾಡೋಣ ಅಂತ ಈ ಥರ ಚಾಲೆಂಜಸ್ಗಳಂತ ಅನ್ಕೋತೀನಿ ನಾನು. ನಿಜ, ವಾಸ್ತವದಿಂದ ಇದೆ. ಈಗ ನಿರ್ಮಾಪಕರ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಅಥವಾ ನಿರ್ಮಾಪಕರನ್ನು ಮುಂದೆ ಇಟ್ಕೊಂಡು ನೀವೇನು ಹೇಳ್ತೀರಿ ಈ ಸಿನಿಮಾ ಬಗ್ಗೆ? ಸೊ ಅದೇ ನಿರ್ದೇಶಕರು ಕೇಳ್ತೀರಾ ನನಗೆ ಇದು ಒಂದು ಪ್ರತಿ ನಮ್ಮ ಇದು ಏನು ಅವಾಗ ನಾವು ತುಂಬ ಕೇಳಿರೋದಂದ್ರೆ ನಮ್ಮ ರಾಜಣ್ಣ ಅವರು, ರಾಜ್ಕುಮಾರ್ ಅವರು ಪ್ರತಿ ಟೈಮ್ ಹೇಳ್ತಿದ್ರು, ಅಂದರೆ ಪ್ರೊಡ್ಯೂಸರ್ ಅನ್ನದಾತ ಅಂತ. ಸೊ ಅವ್ರನ್ನ ಸೇಫ್ ಆಗಿ ಅವ್ರನ್ನ ಒಂದು ದಡ ಮುಟ್ಸೋದು ಪ್ರತಿ ಫಿಲಮ್ನ ಗುರಿ ಆಗಬೇಕು, ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಪ್ರತಿ ಫಿಲಮ್ಗಳು ಗೆಲ್ಲಬೇಕು, ಪ್ರತಿ ಫಿಲಮ್ಗಳು ಅಟ್ಲೀಸ್ಟ್ ಹಾಕಿರೋ ಬಂಡವಾಳನ ವಾಪಸ್ ಬರೋಕ್ಕೆ ಅಷ್ಟಾದರೂ ಅನುಕೂಲ ಆಗಬೇಕು. ಇದಕ್ಕೆ ತುಂಬ ಬೇರೆ ಬೇರೆ ಚಾಲೆಂಜಸ್ಗಳಿದೆ. ಬರೀ ಸಿನಿಮಾ ಅದು ಕತೆ ಅಥವಾ ಈ ಟೆಕ್ನಿಕಲ್ ವಿಷಯಗಳು ಬಿಟ್ಟ ಹಾಗೆ ತುಂಬ ಚಾಲೆಂಜಸ್ಗಳಿದೆ. ಈಗ ರೀಸೆಂಟಾಗಿ ನಾನು ಈಗ ನಿನ್ನೆ ಅದನ್ನೇ ಡಿಸ್ಕಷನ್ ನಡೀತಾ ಇತ್ತು. ಸೊ ಏನಂದರೆ ಈಗ ರೀಸೆಂಟಾಗಿ ಚರ್ಚೆ ತುಂಬ ಸೀರಿಯಸ್ ಚರ್ಚೆನೂ ಆಗ್ಬೋದು. ಅಂದರೆ 200 ರೂಪಾಯಿ ಮಾಡಬೇಕು ಅಂತ ಇವತ್ತು ಕೋರ್ಟಲ್ಲೂ ಏನೋ ಇದಾಗಿದೆ ಟಿಕೆಟ್ ಬೆಲೆ. ಅದು ಎಷ್ಟು ಮುಖ್ಯ ಆಗಿತ್ತು ಅಂತಂದರೆ ತುಂಬ ಜನ ಹೇಳ್ತಾರೆ ಇಲ್ಲ ಕಡಿಮೆ ದುಡ್ಡಿದ್ರೆ ಜಾಸ್ತಿ ಫಿಲಮ್ ನೋಡ್ತಾರೆ ಈ ಥರ ಎಲ್ಲ. ಅದು ಒಂದು ಅಂಶ. ಬಹಳ ಮುಖ್ಯವಾದ ಅಂಶ ಏನಂದ್ರೆ, ಈಗ ನೋಡಿ ಹಿಕೋರಾ ಅಂತ ಒಂದು ಸಣ್ಣ ಪಿಕ್ಚರ್, ಸಣ್ಣ ಅಂತಂದ್ರೆ ನಮ್ಮ ಲಿಮಿಟೇಷನ್ ಅಲ್ಲಿ ದೊಡ್ಡ ಹೀರೋಗಳು ಸ್ಟಾರ್ ನಟರು ಇಲ್ಲದೆ ಇರೋ ಅಂತ ಒಂದು ಸಿನಿಮಾ. ಆ ಸಿನಿಮಾ ಇವತ್ತು ರಿಲೀಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ನಮ್ಮ ಸಿನಿಮಾಗೆ 200-250 ರೂಪಾಯಿ ಟಿಕೆಟ್ ಬೆಲೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ವಾರ ಚೆನ್ನಾಗೇ ಓಡ್ತಾ ಇರೋದು, ಯಾಕೆಂದ್ರೆ ಕಂಟೆಂಟ್ ಚೆನ್ನಾಗಿದೆ, ಚೆನ್ನಾಗೇ ಓಡ್ತು ಅಂತ ತಿಳ್ಕೊಂಡ್ರು. 2ನೇ ವಾರಕ್ಕೆ ನಮ್ಮ ಸಿನಿಮಾ ಇರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಟಿಕೆಟ್ ರೇಟು ಎಷ್ಟು ಬೇಕಾದರೂ ಇಡ್ಬೋದು. ಮುಂದಿನ ವಾರ ಯಾವುದೋ ಒಂದು ತೆಲುಗು ಅಥವಾ ತಮಿಳ್ ಫಿಲಮ್ ರಿಲೀಸ್ ಆಗುತ್ತೆ ಅಂದರೆ ದೊಡ್ಡ ಸ್ಟಾರ್ದು, ಅವನು 1000 ರೂಪಾಯಿನಾರು ಇಡ್ಬೋದು. ನಾವು 200 ರೂಪಾಯಿ ಇಟ್ಟು ಓಡಿಸ್ತಿರೋ ಫಿಲಮ್ಮು, ಅವ್ನು ಯಾರೋ 1000 ರೂಪಾಯಿನ ಫಿಲಮ್ ಬಂದ ತಕ್ಷಣ ಥಿಯೇಟರ್ ಅವ್ನು ಏನು ಮಾಡ್ತಾನೆ, ಈ ಫಿಲಮ್ನ ಚೆನ್ನಾಗಿ ಓಡ್ತಿದ್ರು ಸೈಡಿಗೆ ತಳ್ಳಿ ಆ ಫಿಲಮ್ನ ಹಾಕ್ತಾನೆ. ಯಾಕೆಂದ್ರೆ ಅದ್ರ 1-2 ದಿನದಲ್ಲಿ ದುಡ್ಡು ತೊಗೊಂಡ್ಬಿಡ್ಬೋದು ಅವನು. ಸೊ ಇದು ದೊಡ್ಡ ಚಾಲೆಂಜ್. ಇದನ್ನ ಏನಕ್ಕೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿಲ್ಲ, ಅಥವಾ ದೊಡ್ಡವರು ಅನ್ನೋರು ಏನಕ್ಕೆ ಅರ್ಥ ಮಾಡ್ಕೊಳ್ಳಿಲ್ಲ, ಇಡೀ ಇಂಡಸ್ಟ್ರಿ ಏನಕ್ಕೆ ಅಂದ್ರೆ ಅಫ್ಕೋರ್ಸ್ ದೊಡ್ಡ ಫಿಲಮ್ಗಳು ತುಂಬಾ ಬಜೆಟ್ ಹಾಕಿ ಎಲ್ಲ ಮಾಡಿರ್ತಾರೆ. ನಿಮ್ಮ ಸ್ಪಷ್ಟ ಅಭಿಪ್ರಾಯ ಏನು? ಟಿಕೆಟ್ ದರ ನಿಗದಿ ಆಗ್ಬೇಕಾ? ಖಂಡಿತ ಆಗ್ಬೇಕು. ಅದಾದ್ರೇನೆ ಏನಂತಂದ್ರೆ, ಈಗ ನಾನು ಮೊನ್ನೆ ಚೆನ್ನೈನಲ್ಲಿ ಒಂದು ಫಿಲಮ್ ನೋಡ್ಕೊಂಡ್ ಬಂದೆ. ಮುಂದ್ಗಡೆ ಸೀಟು 54 ರೂಪಾಯಿ, ಮಲ್ಟಿಪ್ಲೆಕ್ಸ್ ಅಲ್ಲಿ 54 ರೂಪಾಯಿ ಮುಂದ್ಗಡೆ ಸೀಟು, ರೆಕ್ಲೈನರ್ ಸೀಟ್ಗಳು 200 ರೂಪಾಯಿ ಇದೆ. ಸೊ ಅವ್ರುಗಳು ಹೆಂಗೆ ಬದುಕ್ತಾ ಇದ್ದಾರೆ, ಅವ್ರುಗಳು ಹೆಂಗೆ ಫಿಲಮ್ ನಲ್ಲಿ ಸಕ್ಸಸ್ ಆಗ್ತಿದ್ದಾರೆ. ಎಸ್ ಸತೇಶ್ವರೇ, ಈ ವಿಚಾರದಲ್ಲಿ ನಂದೊಂದು ಆಕ್ರೋಶ ಇದೆ. ಈ ಟಿಕೆಟ್ ದರ ಏನು ನಿಗದಿ ಮಾಡಬೇಕು ಅಂತ ನನ್ನ ನೇತೃತ್ವದಲ್ಲಿ ನಮ್ಮ ಎಲ್ಲ ಹಿರಿಯ ನಿರ್ಮಾಪಕರು, ವಿತರಕರು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳನ್ನ ಕೂಡ್ಕೊಂಡು ನಾವು ವಾಣಿಜ್ಯ ಮಂಡಳಿ ಮುಂದೆ 8 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ವಿ. ನಾನು ಅನ್ನೋದಕ್ಕಿಂತ ನನ್ನ ಚಲನಚಿತ್ರ ಸಂರಕ್ಷಣೆ ವೇದಿಕೆ ಏನಿದೆ ಕೂತ್ಕೊಂಡ್ವಿ. 2017ರಿಂದ 2024ವರೆಗೂ ಅಲ್ಲಾಡಿರಲಿಲ್ಲ, ಯಾರು ಧ್ವನಿ ಎತ್ತಿರಲಿಲ್ಲ. ಆದರೆ ನಮಗೆ ಮೊದಲಿಂದ ಕಾಡ್ತಾ ಇತ್ತು, ನಾನೊಬ್ಬ ನಿರ್ದೇಶಕನಾಗಿ, ನಾನೊಬ್ಬ ನಿರ್ಮಾಪಕನಾಗಿ ಯಾವುದೋ ಒಂದು ತಿಮಿಂಗಿಲ ಬಂದು ನಮ್ಮನ್ನೆಲ್ಲ ಒಟ್ಟಿಗೆ ನುಂಗ್ಬಿಡ್ತಾನೆ ಅಂತ ಹೇಳಿದ್ರೆ ನಾನು ಚಿತ್ರರಂಗದಲ್ಲಿ ಯಾಕಿರಬೇಕು ಅಂತಕ್ಕಂಥದ್ದು ನನ್ನ ಆಕ್ರೋಶ ಒಳಗಡೆ ಇತ್ತು. ಅದಕ್ಕೆ ತಕ್ಕಂತೆ ನನ್ನ ಎಲ್ಲ ಹಿರಿಯ ಯಾರು ನಮ್ಮ ನಂದಿಯಳವರು, ನರಸಿಂಹ ಅವರು, ಕೇಶವ್ ಅವರು, ಕಾಮಾಕ್ಷಿ ರಾಜು ಅವರು, ರಾಜೇಶ್ ಬ್ರಹ್ಮ ಅವರು, ರಮೇಶ್ ಕಶ್ಯಪ್, ಇನ್ನೂ ಅನೇಕ ಸಂಘ ಸಂಸ್ಥೆಗಳು, ನಮ್ಮ ವಿತರಕ ಸಂಘದ ಅಧ್ಯಕ್ಷರು, ಪ್ರದರ್ಶಕರ ಸಂಘದ ಅಧ್ಯಕ್ಷರು KV ಚಂದ್ರಶೇಖರ್ ಎಲ್ಲರೂ ಕೂಡ ಕೈ ಜೋಡಿಸಿದ್ರು. ಆದರೆ ಬಡ್ದೆಬ್ಬು ಸುದ್ದಿ, ನೀವು ಹೆಂಗೆ ಡಿಂಡಿಮ ಬಾರಿಸಿದ್ರು ನಾವು ಹಾಗೆ ಇಲ್ಲಿ ಡಿಂಡಿಮ ಬಾರಿಸಿದ್ವಿ. ಕೊನೆಗೆ ನಾವು ಮಾತಾಡಿದ್ದೀವಿ, ನಾವು ಮಾಡ್ತೀವಿ ಅಂಥೇಳಿ ನಮ್ಮನ್ನು ಜಾಗ ಖಾಲಿ ಮಾಡಿಸಿದ್ರು 8 ದಿನ ಆದಮೇಲೆ. ನಾವು ಅಷ್ಟರಲ್ಲಿ ಕೋರ್ಟಿಂದ ಎಲ್ಲ ದಾಖಲೆಗಳನ್ನು ತೆಗೆದಿಟ್ಟಿದ್ವಿ. ಯಾವ ಕಾಲದಲ್ಲಿ ಆರಂಭ ಆಯಿತು, ಯಾರು ತಡೆ ಹಿಡಿದಿದ್ದು, ಯಾಕೆ ವಾಣಿಜ್ಯ ಮಂಡಳಿಯಾಗಿ ಸಂಘ ಸಂಸ್ಥೆಗಳು ಯಾಕೆ ಮಧ್ಯೆ ಪ್ರವೇಶ ಮಾಡಲಿಲ್ಲ, ಯಾಕೆ ಅದು ವಿತ್ಡ್ರಾ ಮಾಡ್ಕೊಳ್ಳೋವರೆಗೂ ಬಿಟ್ರಿ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಿದ್ವಿ. ಎಲ್ಲ ಆಯಿತು. ನನ್ನ ಆಕ್ರೋಶ ಏನು ಅಂತ ಹೇಳಿದ್ರೆ, ಇಂಥ ಹೋರಾಟಗಳು ಅತ್ಯವಶ್ಯಕ ಅಂತ ನೀವು ಹೇಳ್ತಿರುವಾಗ ನನಗೆ ಅನಿಸ್ತಿದೆ,
ನಾವು ಹೋರಾಟ ಕೂತಾಗ ಯಾರೂ ಕೂಡ ಮುಂದೆ ಬರಲಿಲ್ವಲ್ಲ, ಹೇಗೆ ಚಿತ್ರರಂಗ ಸರೋಗುತ್ತೆ? ಇಲ್ಲ, ಅದು ಖಂಡಿತ ಅದು ಇಂಡಿವಿಜುವಲ್ ಆಗಿ ನಮ್ಗಳದ್ದು ಜವಾಬ್ದಾರಿ ಹೌದು. ಸೊ ಆ ಸಂದರ್ಭಗಳಲ್ಲಿ ನಮಗೂ ಅದು ಗಮನಕ್ಕೆ ಬರದೇ ಇರ್ಬೋದು. ಬಟ್ ಏನಂತಂದ್ರೆ ಅದೇ ಈ ಥರದೊಂದು ಸಂಘಟಿತ ಹೋರಾಟ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಅದನ್ನ ಸಂಘಟನೆಯನ್ನ ಬೆಟರ್ ಆಗಿ ಆರ್ಗನೈಸ್ ಮಾಡ್ಕೊಂಡ್ರೆ ನಾವು ಖಂಡಿತ ಎಲ್ಲ ಅದರ ಕೈಗೂಡಿಸ ತಮಗೆ ಸಂದೇಶ ತಲುಪಿದ್ರೆ ಖಂಡಿತ ಬರ್ತೀರಂತ. ಖಂಡಿತ. ಇದ್ರ ಜೊತೆಗೆ ನಂದೊಂದು, ನಾನು ಕೂಡ ಇನ್ನೂ ಒಂದು ಸರ್ ಇನ್ನೂ ಒಂದು ಮುಖ್ಯವಾದ ಪ್ರಾಬ್ಲಮ್ ಇದೆ. ಅಂದ್ರೆ ನಾವು ಬರೀ ಕನ್ನಡ ಫಿಲಂ ಇದಾಗ್ತಿಲ್ಲ ಅಂತೀವಿ. ಮಲ್ಟಿಪ್ಲೆಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಏನ್ ಹೇಳ್ತಾನೆ, ರೀಜನಲ್ ಫಿಲಂಗಳಿಗೆ ಸೌಂಡ್ ಕೊಡಲ್ಲ ಅಂತಾನೆ. ಹೌದು, ಅದು ಒಂದು ಫಿಲಂನ ಇಡೀ ಫಿಲಂ ನಿಂತಿರೋದೇ ಸೌಂಡ್ ಮೇಲೆ. ಆ ಸೌಂಡ್ಗೋಸ್ಕರನೇ ಥಿಯೇಟರ್ಗೆ ಹೋಗೋದು ಜನ. ಅಲ್ಲ, ನಮ್ಗೆ ಈ ಪ್ರದರ್ಶನ ಅಂತ ಏನ್ ಹೇಳ್ತೀವಿ, ಎಕ್ಸಿಬಿಷನ್ ಅಲ್ಲಿ ಇರ್ತಕ್ಕಂಥ ಎರಡೇ ವಿಚಾರ, ಒಂದು ಶಬ್ದ, ಒಂದು ದೃಶ್ಯ. ಆಯ್ತಾ? ಕನ್ನಡಕ್ಕೆ ಈ ತಾರತಮ್ಯ ಆಗ್ತಾ ಇದೆ ಅಂತಕ್ಕಂಥದ್ದು ಅನುಭವಿಸಿದವ್ರಿಗೆ ಗೊತ್ತು. ಖಂಡಿತ. ಹೌದಾ? ದೂರದಲ್ಲಿರೋರಿಗೆ ಸಿನಿಮಾ ಸರಿಯಾಗಿ ಮಾಡಿದ್ರೆ ಎಲ್ಲ ಓಡ್ತದೆ ಅಂತ ಒಂದು ತೇಲ್ಸೋ ಅಂತ ಹೇಳ್ಬಿಟ್ಟು ನಮ್ಮನ್ನ ಬಾಯಿ ಮುಚ್ಚಿಸ್ತಾರೆ. ಆದರೆ ನೀವು ಹೇಳಿದ ಸತ್ಯ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ತಾರತಮ್ಯ ಇದೆ. ಆದರೆ ಒಬ್ಬೊಬ್ಬ ಹೋಗಿ ಪ್ರಶ್ನೆ ಮಾಡಿದ್ರೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ MNC ಕಂಪ್ನಿ ಅಂಡರ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಒಂದು ತಂಡವಾಗಿ, ಒಂದು ಸಂಘಟಿತವಾಗಿ ನಾವು ಕೆಲಸವನ್ನು, ಹೋರಾಟವನ್ನು ಮಾಡಿದ್ರೆ ನಮ್ಮ ಹಕ್ಕನ್ನು ಪಡಿಬೋದು, ಈ ತಾರತಮ್ಯವನ್ನು ನಿಲ್ಲಿಸ್ಬೋದು ಅಂತಕ್ಕಂಥದ್ದು. ಖಂಡಿತ. ಈ ತಮಿಳ್ನಾಡಲ್ಲಿ ಅಲ್ಲೂ ರೀಜನಲ್ ಫಿಲಮೇ, ಆದ್ರೆ ಅಲ್ಲಿ ಸೌಂಡ್ ಕರೆಕ್ಟಾಗಿ ಕೊಡ್ತಾನೆ. ಯಾಕೆ ಅಂದ್ರೆ ಅಲ್ಲಿ ಇದು ಚೆನ್ನಾಗಿದೆ, ಅಸೋಸಿಯೇಷನ್ಸ್ಗಳು ತುಂಬಾ ಸ್ಟ್ರಾಂಗ್ ಆಗಿದೆ, ಪ್ರತಿ ವಿಷಯಕ್ಕೂ ಎಲ್ಲರೂ ನಿಂತ್ಕೋತಾರೆ. ಸೊ ಆ ತರದ್ದು ಆಗ್ಬೇಕು. ನಮ್ಮ ತುಂಬಾ ಜನ ಎಲ್ಲರಿಗೂ ಗೊತ್ತಿರೋ ಸಮಸ್ಯೆ ಕೊಟ್ರೆ ತಾವು ಸಹಕರಿಸ್ತೀರಾ? ಖಂಡಿತ ಸರ್, ಖಂಡಿತ 100%. ಸಂತೋಷ. ಸಬ್ಜೆಕ್ಟ್ ಬೇರೆ ಕಡೆ ಹೋಗೋಣ. ಯಾಕೆಂತ ಹೇಳಿದ್ರೆ ನಾವು ಈ ಟಿಕೆಟ್ ದರದ ವಿಚಾರ ಯಾಕೆ ನಾವು ಗಂಭೀರವಾಗಿ ತಗೋಬೇಕು ಅಂತ ಹೇಳಿದ್ರೆ, ವರ್ಷಕ್ಕೆ 4 ಸಿನಿಮಾ ದೊಡ್ಡೋರ್ದು ಬರ್ಬೋದು. ಆ ದೊಡ್ಡೋರ್ದು ಬರುತ್ತೆ ಅಂತೇಳಿ ಅವರು ನಮ್ಮವರೇ ಅಂತ ಹೇಳ್ತಾರೆ. ನಮ್ಮವರು ಅವರು ಕೂಡ ನಮ್ಮವರೇ ತಾನೇ, ಕನ್ನಡ ಸಿನಿಮಾ ದುಡ್ಡು ಮಾಡ್ಲಿಕ್ಕೆ ಬಿಡ್ರಿ ಅಂತಾರೆ. ಆದರೆ ಮಧ್ಯಮ ವರ್ಗದ ಸಿನಿಮಾ, ಸಣ್ಣ ಪ್ರಮಾಣದ ಸಿನಿಮಾ, ಕಾದಂಬರಿ ಆಧಾರಿತ ಸಿನಿಮಾ, ಸೃಜನಶೀಲತೆ, ಕ್ರಿಯಾಶೀಲತೆ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಸೂಕ್ಷ್ಮ ಸಂಯೋಜನೆ ಇರ್ತಕ್ಕಂಥ ಕಥೆಗಳು, ಅಂಥವು ಸಿನಿಮಾಗಳು ಬದುಕಬಾರ್ದಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಯಾಕೆ ಚಿತ್ರರಂಗಕ್ಕೆ 250 ಸಿನಿಮಾ ರಿಲೀಸ್ ಆಗುತ್ತೆ ಪ್ರತಿ ವರ್ಷ. 4-6 ಸಿನಿಮಾಗಳಿಂದನೇ 450 ಚಿತ್ರಮಂದಿರಗಳನ್ನು ನೀವು ಫೀಡ್ ಮಾಡ್ತೀರಾ? ಇಲ್ಲ. ಹೌದು. ಈ ಒಂದು ನೆಪವನ್ನು ಇಟ್ಟುಕೊಂಡು ಪರಭಾಷಿಕರು ಇಲ್ಲಿ ಪರೋಕ್ಷವಾಗಿ ದಾಳಿಯನ್ನು ಮಾಡ್ತಿದ್ದಾರೆ. ಇತ್ತೀಚೆಗಂತೂ ಪ್ರತ್ಯಕ್ಷವಾಗಿ ದಾಳಿ ಮಾಡ್ತಿದ್ದಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಹಾಗಾಗಿ ಕರ್ನಾಟಕ ಗೋಮಾಳ ಅಲ್ಲ ಅಂಥೇಳಿ ನಾವು ಬ್ಯಾನರ್ನ ಇಟ್ಕೊಂಡು ಕೂತ್ಕೊಂಡಿದ್ವಿ. ಸೊ ಹಾಗಾಗಿ ಎಲ್ಲರೂ ಬದುಕಬೇಕು ಅನ್ನೋದಾಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೈ ಜೋಡಿಸುವಂಥ ಸಂದರ್ಭ ಬರಬೇಕು. ಆ ಮನಸ್ಸುಗಳು ಬಂದಾಗ ಮಾತ್ರ ನಮ್ಮ ವೃತ್ತಿಯನ್ನು ಇಲ್ಲಿ ಗಟ್ಟಿಯಾಗಿ ಕಾಣ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ಎಗೇನ್ ಹಿಕೋರ ಚಿತ್ರದ ವಿಚಾರಕ್ಕೆ ಹೋಗೋಣ. ಕಿಟ್ಟಿಯವರೇ, ನಿಜವಾಗ್ಲೂ ನಾನು ಹೇಳ್ತೀನಿ, ನಾನು ಹಂಸಲೇಖರ ಗರಡಿಯಲ್ಲಿ ನನ್ನ ಬಣ್ಣದ ಗೆಜ್ಜೆ ಪ್ರೇಮ ಯುದ್ಧಂನಿಂದ ನಾನು ಕೆಲಸ ಆರಂಭಿಸೋನು. ನನ್ನ ರಾಜನ್ ಸಿಂಗ್ ಬಾಬು ಮೊದಲ ಗುರು ಆದರೆ, 2ನೇ ಗುರು ನಮ್ಮ ಹಂಸಲೇಖರು, 3ನೇ ಗುರು ನನ್ನನ್ನು ಪ್ರವೇಶ ಮಾಡಿದ್ರಲ್ಲ ಅವರು ರಾಮನಾಥ್ ಋಗ್ವೇದಿ, 3ನೇ ಗುರು. ಮಿಕ್ಕವರೆಲ್ಲ ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀನಿ ಅವರು. ನಿಮ್ಮ ಸೌಭಾಗ್ಯ ಏನು ಅಂತ ಹೇಳಿದ್ರೆ, ನನ್ನ ನೇರವಾಗಿ ಪೂರ್ಣಚಂದ್ರ ತೇಜಸ್ವಿ ಅಂತಕ್ಕಂಥ ಉತ್ಸಾಹಿ, ಹೊಸತನವನ್ನು ಬಯಸ್ತಕ್ಕಂಥ ಒಬ್ಬ ಕ್ರಿಯಾಶೀಲನ ಜೊತೆ ಕೆಲಸ ಮಾಡುವಂಥ ಸಂದರ್ಭ ಬಂದಾಗ ಆಯ್ಕೆ ನಿಮ್ಮದಾಗಿತ್ತಾ ಅಥವಾ ನಿರ್ಮಾಪಕರದಾಗಿತ್ತಾ? ಇಲ್ಲ, ಆಯ್ಕೆ ನಾನು ಅದಕ್ಕೂ ಮುಂಚೆ ನಮ್ಮದು ಒಂದು ಸಣ್ಣ ಪರಿಧಿ ಒಳಗಡೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ಒಂದಷ್ಟು 2 ಪ್ರಯತ್ನ ನಡೆದಿತ್ತು. ಬೇರೆ ನಿರ್ದೇಶಕರ ಇತ್ತು. ಅವರ ಅಂದರೆ ನನಗೆ ಅವ್ರ ಕನೆಕ್ಷನ್ ಇರಲಿಲ್ಲ. ಈಗ ನನಗೆ ಹೊಸದಾಗಿ ನಾನು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಇದಾಗಿರೋದ್ರಿಂದ ಭೇಟಿ ಮಾಡಬೇಕು ಅಂತಿತ್ತು. ಹೆಂಗೆ ಹೋಗೋದು, ಹೆಂಗೆ ಮಾತಾಡೋದು, ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಅದು ಈಗೇನೋ ಮಾಡ್ತೀವಿ ಅಂತ ಹೋದಾಗ ನಮ್ಮ ಕೈಗೆಟ್ಟಕ್ಕೂ ಅವ್ರು ಯಾರು ಸಿಗ್ತಾರೆ ಅಥವಾ ನಮ್ಮ ಸ್ನೇಹಿತರ ಮುಖಾಂತರ ಯಾರು ಸಿಗ್ತಾರೆ ಅದನ್ನ ಫಸ್ಟ್ ಪ್ರಯತ್ನ ಮಾಡ್ತೀವಿ ನಾವು ಸಹಜವಾಗಿ. ಸೊ ಆ ಥರದೊಂದು ಪ್ರಯತ್ನ ಆಯಿತು. ಸೊ ಅಲ್ಲೇನೋ ಅದು ಸಮಾಧಾನ ಆಗಲಿಲ್ಲ. ಸೊ ಆಮೇಲೆ ಒಂದು ಹಂತದಲ್ಲಿ ಇಲ್ಲ, ನನಗೆ ಸರ್ದು ಗೊತ್ತಾಗುತ್ತಲ್ಲ, ಇದು ಏನೋ ಆಗಿರುತ್ತಲ್ಲ. ಏನು ತೇಜಸ್ವಿಯವರೇ ನಿಮಗೆ ಸಂಗೀತ ನಿರ್ದೇಶಕರಾಗಬೇಕು ಅನ್ನೋದಕ್ಕೆ? ನನಗೆ ಅವರು ಮೂಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬಾ ಲೂಸಿ ಆಗ್ಬೋದು, ಯೂಟರ್ನ್ ಆಗ್ಬೋದು,
ಮತ್ತು ನೀವು ಹೇಳ್ದಂಗೆ ಆ ಬಾರಿಸು ಕನ್ನಡ ಡಿಮ್ ಡಿಮ್ಮವ ಇದಾಗಿರ್ಬೋದು, ಮತ್ತು ಎಸ್ಪೆಷಲ್ ಆ ಲೂಸಿಯಾದಲ್ಲಿ ಆ ಎಮೋಷನ್ಸನ್ನು ಅವರು ಆಡು ಭಾಷೆಯಲ್ಲಿ ಹಿಡಿದಿಟ್ಟಿದ್ದ ರೀತಿ ಇತ್ತಲ್ಲ, ಅದು ನನಗೆ ಭಾಳ ಆಯಿತು. ಈಗ ಹಾಡು ಅಂದ ಕೂಡಲೇ ತುಂಬ ಮನಮೋಹಕವಾಗಿಯೇ ಲಾಲಿತ್ಯವಾಗಿಯೇ ಇರಬೇಕು ಅಂತೇನಿಲ್ಲ, ಹಾಡ್ದಂಗೆ ಇರಬೇಕು, ಹಾಡು ಯಾವಾಗಲೂ ಮಾತಾಡ್ದಂಗೆ ಇರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಸೊ ಮಾತು ಹಾಡಿನ ರೀತಿ ಲಾಲಿತ್ಯ ಅನಿಸ್ಬೇಕು, ಸುಶ್ರಾವ್ಯ ಅನಿಸ್ಬೇಕು ಮಾತು. ಸೊ ಹಾಡು ಮಾತಿನ ರೀತಿ ಅರ್ಥ ಆಗಬೇಕು, ಅದು ಹೃದಯದಿಂದ ಹೃದಯಕ್ಕೆ ಅರಿಬೇಕು ಅಂತ ಹೇಳ್ತಾರೆ. ಸೊ ಆ ಆಡು ಭಾಷೆನ ಹೃದಯದಿಂದ ಹೃದಯಕ್ಕೆ ದಾಟಿಸ್ತಕ್ಕಂಥ ಇವರ ರೀತಿ, ಆ ಒಂದು ಶೈಲಿ ಕೆಲಸ ಮಾಡಿದ್ದ ರೀತಿ ತುಂಬ ನನಗೆ ಆ ರೀತಿ ಇಷ್ಟ ಆಗಿತ್ತು. ನಾನು ತುಂಬ ಅವರ ಲೂಸಿಯಾದ ಒಂದಷ್ಟು ಸಾಂಗ್ಗಳನ್ನು ಪದೇ ಕೇಳಿ ಇನ್ಸ್ಪಿರೇಷನ್ ಆಗಿತ್ತು. ಸೊ ಒಂದ್ಸಲ ಪ್ರಯತ್ನ ಮಾಡೋಣ ಅಂತೇಳಿ ಅವ್ರ ಮುಖಾಂತರ ಇವರು ಏನೇನೋ ಮಾಡಿ ಒಂದ್ಸಲ ಹೋಗಿ ಸರ್ ಈ ಥರ ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೋಗಿ ಈ ಥರ ಅಂತ ಹೇಳಿದಾಗ, ಇಲ್ಲ ಸರ್ ಅವರು ಯಾವುದೇ ತಾವು ಇಷ್ಟು ಸಿನಿಮಾ ಮಾಡಿದೀನಿ ಅಂತಕ್ಕಂಥ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಎಲ್ಲ ಪಕ್ಕಕ್ಕಿಟ್ಟು ಒಬ್ರು ಬಂದಿದ್ದಾರೆ ಅಂದ್ರೆ ನಾನು ಹೊಸಬ ಅಂತ ಅವ್ರ ಮೈಂಡಿಗೆ ತಗೊಳ್ಳಿಲ್ಲ. ತಂತ್ರಜ್ಞರು ಪ್ರೀತಿಯಿಂದ ಬೆಲೆ ಕೊಟ್ಟು ಸ್ವೀಕಾರ ಮಾಡಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿಸ್. ತೇಜಸ್ವಿ ಅವರೇ, ಇವರ ಕಿಟ್ಟಿಯವರ ಆಹ್ವಾನ ನಿಮಗೆ ಬಂದಾಗ ನೀವು ಎಷ್ಟು ಬ್ಯುಸಿ ಇದ್ರಿ ಸರ್? ಖಂಡಿತ. ಅಂದರೆ ಏನಂದರೆ ನಾನು ಲೂಸಿಯಾ ಮಾಡಾದ್ಮೇಲೆ ಆ್ಯಕ್ಚುಲಿ 12 ವರ್ಷ ಆಯಿತು. ಇದುವರೆಗೂ ಅದೇನೋ ಒಳ್ಳೆ ಫಿಲಮಿಂದ ಎಂಟ್ರಿ ತೊಗೊಂಡು ಅನಿಸುತ್ತೆ. ಅದು ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರ್ತೀನಿ, ನಡೀತಾನೆ ಇರುತ್ತೆ. ಅಂದರೆ ನಾನು ಆಗಲೇ ಹೇಳ್ದಂಗೆ ಏನಂದರೆ ಇರೋದ್ರಲ್ಲಿ ಏನಂದರೆ ನನಗೆ ಯಾವುದು ಕತೆ ಹತ್ರ ಅನಿಸುತ್ತೆ, ಸ್ಪಾರ್ಕ್ ಆಗುತ್ತೆ, ಅಂಥವನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಮಾಡೋವಂಥ ಒಂದು ಫ್ರೀಡಮ್ ನನಗಿತ್ತು. ಆ ಒಂದು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅಷ್ಟೇ, ನಿಮ್ಗೆ ಇಷ್ಟ ಆಯಿತು. ಸೊ ನಾನು ನಿಮ್ಮ ಮಾತುಗಳು ಮತ್ತು ನಿಮ್ಮ ಸಿನಿಮಾಗಳ ಹಿನ್ನೆಲೆ ಎಲ್ಲ ನೋಡಿದಾಗ ಏನು ಕಮರ್ಷಿಯಲ್ ಆಗಿ ಮಾಡುವಂಥ ಸಿನಿಮಾಗಳು ಆಗಲಿ, ಅಥವಾ ಏನೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಗಲಿ, ಅಥವಾ ನನಗೆ ದುಡ್ಡು ಬಂದು ಸಾಕು ಅನ್ನೋದಾಗಲಿ, ಆ ಥರ ವ್ಯಕ್ತಿತ್ವ ನಿಮ್ದಲ್ಲ, ಆ ಥರದ ಆಯ್ಕೆ ನಿಮ್ದಲ್ಲ ಅಂತಕ್ಕಂಥದ್ದು ನಾನು ಗ್ರಹಿಸಿದ್ದೀನಿ. ಲೂಸಿಯಾ ನನ್ನ ಫಸ್ಟ್ ಮೂವಿ. ನಾನು ಪ್ರೊಫೆಷನಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಹೇಳ್ಕೊಳ್ಳುವಂಥ ಕಂಡೀಷನಲ್ಲಿ ಈಗ ನಾನು ಹೇಳ್ಕೊಬೋದೇನೋ, ಬಟ್ ಆ ಕಂಡೀಷನ್ ಇರಲಿಲ್ಲ ನನಗೆ. ಪ್ರೊಫೆಷನಲ್ ಅಂತಂದ್ರೆ ಏನಂದ್ರೆ ಯಾವ ನಿಟ್ಟಿನಲ್ಲಿ ಹೇಳ್ತಿದ್ದೀನಿ ಅಂದರೆ, ನಿಮ್ಗೆ ಯಾವುದೇ ಫಿಲಮ್ ಬರಲಿ, ಏನೇ ಆಗಲಿ, ಓಕೆ ಈ ರಾಗ ಹಿಡಿದು ಟ್ಯೂನ್ ತಗೋಪ ಆ ತರ ನನಗೆ ಟ್ಯೂನ್ಗಳು ಹುಟ್ಟಲ್ಲ. ನನಗೇನಂತಂದ್ರೆ ಕತೆ, ಸಂದರ್ಭ ಅದೇನಾದ್ರು ಸ್ಪಾರ್ಕ್ ಮಾಡಿದ್ರೆ ಆ ಇಂಟ್ಯೂಷನ್ ಅಲ್ಲಿ ಟ್ಯೂನ್ ಹುಟ್ಟೋದು. ಅದು ನನ್ನ ಅಡ್ವಾಂಟೇಜೋ ಅಥವಾ ಲಿಮಿಟೇಷನ್ ಗೊತ್ತಿಲ್ಲ. ಹಂಗಾಗಿ ನಾನೇನಂತಂದ್ರೆ ಆ ಥರ ವರ್ಕ್ ಮಾಡಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದರಲ್ಲಿ ಏನೋ ನಾನು ತುಂಬಾ ಚೂಸ್ ಮಾಡೇನೋ ಮಾಡ್ತೀನಿ ಅಂತಲ್ಲ, ನನ್ನ ವರ್ಕಿಂಗ್ ಕಂಫರ್ಟ್ ಅದು. ಹಾಗಾಗಿನೇ ಇಡೀ ನಮ್ಮ ಸಿನಿಮಾದ ಇಡೀ ಜೀವಾಳ ಅಂತರಾಳ ಅವರ ಜೀವ ತುಂಬೋದಕ್ಕೆ ಸಾಧ್ಯ ಇಲ್ಲ. ನಾನು ಈ ಸಾಂಗ್ಗಳು ನೋಡಿದಾಗ, ಯಾವುದೇ ಒಂದು ಹೊಸ ಸಿನಿಮಾ ಸಾಂಗ್ಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಹೋಲಿಕೆ ಕಾಣ್ತಿರ್ತದೆ, ಎಲ್ಲೋ ಒಂದು ಕಡೆ ಸೆಳೆದುತ್ತೆ, ಆ ಕಡೆನೋ ಈ ಕಡೆನೋ ಎಲ್ಲೋ ಒಂದು ಕಡೆ ಲಿಂಕ್ ಕಾಣ್ತಿರುತ್ತೆ, ಇಲ್ಲ ಗುನುಗ್ಬಿಡುತ್ತೆ, ಅದೇನೋ ಫ್ಲ್ಯಾಶ್ ಆಗುತ್ತೆ ಒರಿಜಿನಲ್ಲು. ಅದು ಈ ಸಿನಿಮಾದಲ್ಲಿ ನಾನು ನೋಡಿದಾಗ, ಈ ಸಿನಿಮಾ ಹಾಡುಗಳು ನೋಡಿದಾಗ ನನಗೆ ಆ ಥರದ್ದು ಯಾವುದು ಭಾವನೆ ಬರಲಿಲ್ಲ. ಎಲ್ಲೂ ಕೂಡ ನಾನು ಆ ಇನ್ಸ್ಪಿರೇಷನ್ನಿಂದ ಇದಾಗಿದೆ ಅಂತಕ್ಕಂಥ ನಾನು ಗ್ರಹಿಸಲೇ ಇಲ್ಲ. ಸೊ ಒಂದೊಂದು ಸಾಂಗು ಕೂಡ ಒಂದೊಂದು ಏನು ಸಾಂದರ್ಭಿಕವಾಗಿ ಸಿಚುವೇಶನಲ್ ಸಾಂಗ್ಸ್ ಅಂತೀವಲ್ಲ, ಎಲ್ಲವೂ ಕೂಡ ಸಂದರ್ಭಕ್ಕೆ ತಕ್ಕನಂತೆ ಮೂಡ್ ಬಂದಿವೆ. ಅದನ್ನು ನೀವು ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೀರಾ, ವರ್ಕ್ ಮಾಡಿದ್ದೀರಾ ಅಂತಕ್ಕಂಥದ್ದು ನಿಮಗೆ ಶುಭಾಶಯಗಳನ್ನು ಕೊಡ್ತೀನಿ. ಥ್ಯಾಂಕ್ ಯು. ಎಸ್ ಸರ್. ಮೂರನೇ ಸಾಂಗ್ ಯಾವುದು ಡೈರೆಕ್ಟ್ರೆ? ಮೂರನೇ ಸಾಂಗು ಎದೆಯೊಳಗೆ ಸುಡು ಸರಳು ಚುಚ್ಚಿದವು, ನನ್ನ ಕೈಗಳೇ ನನ್ನ ಕುತ್ತಿಗೆ ಒತ್ತಿದವು. ಇನ್ನೊಂದ್ಸಲ ಹೇಳಿ. ಎದೆಯೊಳಗೆ ಸುಡು ಸರಳು ಚುಚ್ಚಿದವು, ನನ್ನ ಕೈಗಳೇ ನನ್ನ ಕುತ್ತಿಗೆಯ ಒತ್ತಿದವು ಅಂತಕ್ಕಂಥ ಸಾಲಿನ ಶುರು ಆಗ್ತಕ್ಕಂಥ ಸರ್. ಆ ಸಿಚುವೇಶನ್ ಸರ್ ಇದ್ರದ್ದು ಏನೋ ಒಂದು ಸರ್, ಇದು ಅವ್ರ ವೈಯಕ್ತಿಕ ಜೀವನ ಬಗ್ಗೆ ಆ ಸಾಹಿತ್ಯ ಬರ್ದಿದ್ದೀರಾ? ಏನಿದು ಬಹಳ ಅತ್ಯದ್ಭುತವಾಗಿ ಅವ್ರು ಹೇಗೆ ಬರೆಯಕ್ಕೆ ಸರ್, ನೀವು ಬರಿಬೇಕಾಗಿತ್ತು. ಅವರು ಸರ್ ಅದೇ ಇಡೀ ನಮ್ಮ ಸಿನಿಮಾನವರು ಒಂದು ಕೆಲಸ ಅಂತ ನೋಡಿಲ್ಲ, ಒಂದು ಅವಕಾಶ ಅಂತ ನೋಡಿಲ್ಲ, ಜೀವಿಸಿದ್ದಾರೆ ಅದರಲ್ಲಿ. ಇಲ್ಲ ಇಲ್ಲ, ನಾನು ಅಲ್ಲಿ ಒಂದು ವಿಚಾರವನ್ನು ಕೆದಕ್ತಾ ಇದ್ದೀನಿ. ಸರಿ 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 ಅವ್ರ ಬಾಯಿಂದ ಬಂದ ಆಕ್ಚುಲಿ ಸಾಹಿತ್ಯ ಬರಿಬೇಕಾಗಿತ್ತು, ಆ ಸಾಹಿತ್ಯ ಹೊರಗಡೆ ಬರ್ಬೇಕಾಗಿತ್ತು ನಿಮ್ಮ ಲೇಖನಿಯಿಂದ.
ಲೇಖನಿಯಿಂದ ಹೌದೌದು ಅವ್ರ ಲೇಖನಿಯಿಂದ ಹೇಗೆ ಬಂದು ಅದಕ್ಕೆ ಸ್ಫೂರ್ತಿ ಏನು ನಿಮ್ದೇ ಆದ ವೈಯಕ್ತಿಕ ಸರ್ ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಾನು ಇವಾಗ ಇಷ್ಟು ವರ್ಷ ಫಿಲಮ್ಗಳು ಮಾಡಿದ್ದೀನಲ್ಲ, ನಾನು ತುಂಬಾ ಫಿಲಮ್ಗಳನ್ನ ಹೊಸ ನಿರ್ದೇಶಕರ ಜೊತೆನೆ ಮಾಡಿದ್ದೀನಿ. ಅದೇನೋ ಅವ್ರಿಗೆ ನಂಗೆ ಕನ್ಫರ್ಟ್ ಅನ್ನಿಸ್ತಾರೋ ಅಥವಾ ಹಂಗೇನೋ ಗೊತ್ತಿಲ್ಲ. ಇದ್ರದ್ದು ಗುಟ್ಟಿದೆ, ನಾನು ಆಮೇಲೆ ಹೇಳ್ತೀನಿ, ಹೇಳಿ ನನಗೆ ಗೊತ್ತಾಗಿಲ್ಲ. ಸೊ ಆ ಥರ ತುಂಬಾ ಫಿಲಮ್ಗಳು ಹೊಸ ನಿರ್ದೇಶಕರ ಜೊತೆಲೆ ಮಾಡಿರೋದು. ನಾನು ಸುಮಾರು ಏರಿಳಿತಗಳನ್ನ ನಿರ್ದೇಶಕರದ್ದು ನೋಡಿದ್ದೀನಿ. ಅಂದ್ರೆ ಅವರ ಎಕ್ಸ್ಟ್ರೀಮ್ ಪರ್ಸ್ನಲ್ ಲೈಫು, ಪ್ರೊಫೆಷನಲ್ ಲೈಫು. ಕೆಲವು ಫಿಲಮ್ಗಳಂತೂ 3-4 ವರ್ಷ ನಿರ್ದೇಶಕರ ಜೊತೆ ಜರ್ನಿ ಮಾಡಬೇಕಾಗುತ್ತೆ. ಕೆಲವು ಫಿಲಮ್ 5-6 ವರ್ಷನೂ ಜರ್ನಿ ಮಾಡಿದ್ದೀನಿ. ಹಾಗಾಗಿ ನಿರ್ದೇಶಕರ ಪರ್ಸ್ನಲ್ ಲೈಫೋ ಪ್ರೊಫೆಷನಲ್ ಲೈಫೋ, ಕತೆ ಒಳಗಡೆ ಇರೋ ನಿರ್ದೇಶಕನ ಕತೆನೇ ಜೀವನನೋ ಅದೆಲ್ಲ ಒಟ್ಟಿಗೆ ನಡೀತಿರುತ್ತೆ. ಆ ಥರದಲ್ಲಿ ನಾನು ವರ್ಕ್ ಮಾಡಿರೋ ಹಿಕೋರಾ ಬಿಡಿ, ಬೇರೆ ಬೇರೆ ಫಿಲಮ್ ವರ್ಕ್ ಮಾಡಿರೋ ನಿರ್ದೇಶಕರ ಲೈಫ್ ಸ್ಟೋರಿನೇ ತೊಗೊಬಿಟ್ರೆ ಅದ್ಭುತವಾದ ಫಿಲಮ್ಗಳಾಗುತ್ತೆ. ಆ ಥರ ಎಕ್ಸ್ಟ್ರೀಮ್ ಕಂಡೀಷನ್ಗಳಲ್ಲಿ, ಎಕ್ಸ್ಟ್ರೀಮ್ ಸಿಚುಯೇಷನ್ಗಳಲ್ಲಿ ನಿರ್ದೇಶಕರುಗಳು ಕೆಲಸ ಮಾಡಿದ್ದಾರೆ. ಈ ಸಾಹಿತ್ಯ ಹೇಗೆ ನಿಮ್ಮ ಒಳ ಹೊಕ್ಕಿ ಹೊರ ಬಂತು ಅಂತ ಅದನ್ನೇ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ. ಹಂಗಾಗಿ ಅದೆಲ್ಲ ನೋಡಿರೋದ್ರಿಂದ ನಿರ್ದೇಶಕರು ನಾನು ನೋಡಿದ ತಕ್ಷಣನೇ ಇವ್ರಿಗೆ ಕತೆ ಹೆಂಗ್ ಹುಟ್ಟಿರ್ಬೋದು ಅಥವಾ ತುಂಬಾ ಜನ ಹಂಗೆ ಹೇಳಿದಾರೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಇವರು ಯಾವ ಸಾಲನ್ನ, ಅದೊಂದು ಸಣ್ಣ ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈ ಸಂವೇದನಾಶೀಲತೆ ಇದೆಯಲ್ಲ, ಅದು ನಿಮ್ಮಲ್ಲಿ ಹೆಚ್ಚಿದೆ ಅನ್ಸುತ್ತೆ. ಸಂಗೀತ ನಿರ್ದೇಶಕನಿಗೆ ಮತ್ತು ನಿರ್ದೇಶಕನಿಗೆ ಮತ್ತು ಯಾವುದೇ ನಮ್ಮ ಸಿನಿಮಾ ತಂತ್ರಜ್ಞರಿಗೆ ಇರಬೇಕು. ಕೆಲವು ನಿರ್ದೇಶಕಗಳು ಏನೇನೋ ಹೇಳೋಕ್ಕೆ ಅಥವಾ ಒಂದು ಕಣ್ಣು ಸನ್ನೆನಲ್ಲೋ ಇನ್ನೊಂದರಲ್ಲೋ ಬಾಡಿ ಲ್ಯಾಂಗ್ವೇಜಲ್ಲೋ ಅದು ತೋರಿಸೋವಂಥದ್ದನ್ನು ಛಾಯಾಗ್ರಾಹಕ ಅಬ್ಸರ್ವ್ ಮಾಡ್ಬಿಡ್ತಾನೆ. ಹೌದಾ? ಅದೇ ರೀತಿ ಸಂಕಲನಕಾರ ಅಬ್ಸರ್ವ್ ಮಾಡ್ಬಿಡ್ತಾನೆ. ಸೊ ಅದೇ ರೀತಿ ಸಂಗೀತ ನಿರ್ದೇಶಕನಲ್ಲಿರ್ತಕ್ಕಂಥ ಒಳ ಭಾವನೆ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಇಂಥ ಹಾಡುಗಳು ಹೊರಹೊಮ್ಮಕ್ಕೆ ಸಾಧ್ಯ. ಖಂಡಿತ ಖಂಡಿತ ಖಂಡಿತ. ಆಮೇಲೆ ಸರ್ ಈ ಹಾಡಿನ ಹೆಚ್ಚು ಕ್ರೆಡಿಟ್ ನಾನು ನಮ್ಮ ಹೆಬ್ರಿ ಗಣೇಶ್ ಸರ್ ಕೊಡಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಫಸ್ಟ್ ಈ ಸಿಚುಯೇಷನ್ ಹೇಳಿದಾಗ ಇವರು ನನಗೆ ಹೆಬ್ರಿ ಗಣೇಶ್ ಸರ್ ಹಾಡಿರೋದು ಒಂದು ಹಾಡನ್ನ ಕೇಳಿಸಿದ್ರು ನನಗೆ. ಆ ಹಾಡು ಕೇಳಿದ ತಕ್ಷಣನೇ ನಮಗೆ ಏನಂತಂದ್ರೆ ಅವ್ರ ವಾಯ್ಸು ಮತ್ತೆ ಅವ್ರ ಶೈಲಿ ಇದೆಯಲ್ಲ, ಆ ಶೈಲಿನೇ ಒಂದು ನಮಗೆ ಹೊಸತನ ಅನಿಸ್ಬಿಡ್ತು ನನಗೆ. ಸೊ ಹಂಗಾಗಿ ಅದು ಇವ್ರದೇನೆ ಐಡಿಯಾ ಅಂತ ಹೇಳ್ಬೋದು. ಈ ಥರದ್ದೇನೋ ಬೇಕು ಅಂತ ಕೇಳಿದ್ರು ನನಗೆ. ಅದು ಕೇಳಿದ ತಕ್ಷಣ ಡೆಫಿನೆಟ್ಲಿ ಇದನ್ನೇ ಇಟ್ಕೊಂಡು ಮಾಡೋಣ ಅಂತ. ಈ ಮಾತುಗಳಿಂದ ನನಗೇನು ಅನಿಸ್ತಾ ಇದೆ, ನಿರ್ದೇಶಕರು ಯಾವ ಟೋನ್ ಬೇಕು, ಯಾವ ಸಾಹಿತ್ಯ ಬೇಕು, ಹೇಗಿರಬೇಕು ಅನ್ನೋದನ್ನ ವರ್ಕೌಟ್ ಮಾಡಿ ನಿಮ್ಮ ಹತ್ರ ಬಂದಿದ್ದಾರೆ. ಖಂಡಿತ ಖಂಡಿತ. ಅದಲ್ಲ, ಅದು ನಿಜವಾಗ್ಲೂ ಆ ಪ್ರೊಫೆಷನಲಿಸಮ್ ಬರಬೇಕು. ಯಾವುದೇ ನಿರ್ದೇಶಕ ಆಗಲಿ ಹೋಮ್ವರ್ಕ್ ಚೆನ್ನಾಗಿರಬೇಕು. ಹೋಮ್ವರ್ಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ಥರದ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಸಿಚುವೇಶನ್ ತಕ್ಕಂತೆ ಗೊತ್ತಿರೋದನ್ನು ನಮ್ಮ ವ್ಯಾಪಾರ ರೆಗ್ಯುಲರ್ ಫಾರ್ಮ್ ತೂಕ ಹಾಕಿ ಕಳಿಸೋದು. ಹೌದಾ? ಇರೋದ್ರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊತಾರೋ ಅದನ್ನು ತೂಕ ಹಾಕಿ ಕಳಿಸೋದು. ಬಟ್ ಈ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಆ ಮೆಲೋಡಿ 2-3 ಸಾಂಗ್ಗಳಲ್ಲಿ ಕಾಡುತ್ತೆ. ಇದು ಜನರಿಗೆ ತಲುಪಿಸುವಂಥ ಕೆಲಸ ನೀವು ಮಾಡಬೇಕಾಗಿದೆ. ಎಸ್ ಸರ್. ಈಗ ನೀವು ಆಗಲೇ ಯಾವುದೋ ಅಂತ ಹೇಳಿದ್ರಿ, ಯುವ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ. ಸೊ ನಾನು ಹಂಸಲೇಖ ಅವ್ರನ್ನೂ ನೋಡಿದ್ದೀನಿ, ಮತ್ತೊಬ್ಬರನ್ನು ನೋಡಿದ್ದೀನಿ. ಸೊ ನೋಡಿದಾಗ ಇವನ್ ನಾನು ಗೌತಮ್ ರಾಜು ಅವರು ಎಡಿಟ್ ಇದ್ದರು, ಅವ್ರ ಜೊತೆ ನಾನು ನೋಡಿದ್ದೀನಿ. ಸುರೇಶ್ ಅರಸು ಅವ್ರ ಜೊತೆ ಕೆಲಸ. ಅವರೆಲ್ಲ ಹೊಸ ನಿರ್ದೇಶಕರಲ್ಲಿ ಏನೇನೋ ಬಯಸ್ತಾ ಇದ್ರು. ಆ್ಯಕ್ಚುಲಿ ಏನು ಮೊನೋಟಮಿ ಅಂತ ಏನಿದೆ, ಈ ಫಾರ್ಮುಲಾ ಇಟ್ಕೊಂಡು ಕೆಲಸ ಮಾಡುವಂಥದ್ದು, ಅದನ್ನು ಬಿಟ್ಟು ಹೊಸ ನಿರ್ದೇಶಕರು ಏನಾದರೂ ಯೋಚನೆ ಮಾಡ್ತಿದ್ದಾರೆ ಅಂಥೇಳಿ ಬಹುತೇಕ ಸೀನಿಯರ್ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅಸೋಸಿಯೇಟ್ಗಳ ಕಡೆ ಗಮನ ಕೊಡ್ತಾ ಇರ್ತಾರೆ. ಇವನಲ್ಲಿ ಏನಾದರೂ ಇದೆಯಾ, ಇವನ ಹತ್ರ ಏನಾದರೂ ಇದೆಯಾ ಅಂತೇಳಿ ಸಂಪರ್ಕವನ್ನು ಸಂಪರ್ಕ ಹೆಚ್ಚು ಮಾಡಿದ್ರು ಅಂತ ಹೇಳಿದ್ರೆ ಆ ನಿರ್ದೇಶಕನಲ್ಲಿ ಏನೋ ಇದೆ ಅಂತಕ್ಕಂಥದ್ದನ್ನು ಅವ್ರು ಗ್ರಹಿಸಿರ್ತಾರೆ ಅಂತ. ಸೊ ಹಾಗಾಗಿ ನನಗೆ ಉದಾಹರಣೆ ಬರೋದು, ನನ್ನ ಜೊತೆ ಕೆಲಸ ಮಾಡಿದಂಥ ರತ್ನಜ ಪ್ರಕಾಶ. ಸೊ ಸಿನಿಮಾ ಆರಂಭ ನನ್ನ ಜೊತೆಲೇ ಆಗಿದ್ದು. ನಂತರ ಕುರಿಗಳು ಮಾಡುವಂಥ ಸಂದರ್ಭದಲ್ಲಿ ಹಂಸಲೇಖ ಅವರು ಗುರಿ ಇಟ್ಟರು ರತ್ನಜನ್ನ. ಸೊ ಇದರಲ್ಲಿ ಏನೋ ಇದೆ ಅಂತ. ಅದರ ಹೊರಗಡೆ ಬಂದಿದ್ದೇ ನೆನಪಿರಲಿ, ನಿಮಗೆಲ್ಲ ಗೊತ್ತಿದೆ. ಸೊ ಸಂಗೀತ ನಿರ್ದೇಶಕರಿಗೆ ಏನು ಅಂತೇಳಿದರೆ, ಹೊಸ ನಿರ್ದೇಶಕರಲ್ಲಿರ್ತಕ್ಕಂಥ ಹೊಸ ಕಲ್ಪನೆ, ಯೋಚನೆ, ಕ್ರಿಯಾಶೀಲತೆ ಇದೆಯಲ್ಲ, ಅದನ್ನು ಹೆಚ್ಚು ಹೊರ ತೆಗೆದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ
ನನ್ನ ಶ್ರಮ ಸಾರ್ಥಕ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಹಾಡು ಮುಂದಿನ ಹಾಡು ಯಾರು ಈ ಗಾರುಡಿಗ ಕದಂಬ ವನದಲ್ಲಿ ಕುಳಿತು, ಅದು ಜಿ ಶಿವರುದ್ರಪ್ಪ ಅವ್ರದ್ದು. ಅಂದ್ರೆ ಒಂದು ಆ ಸಿಚುವೇಶನ್ಗೆ ತಕ್ಕಂತೆ ಏನಾದರೂ ರಸ್ತಕ 2 ಕೋಟಿ ಸಿನಿಮಾ ಮಾಡಿದರೆ ಸರಿ, ಯಾರಾದ್ರೂ ಒಂದು 25-30 ಕೋಟಿ ಹಾಕುವಂತ ನಿರ್ಮಾಪಕ ಸಿಕ್ಕಿದ್ರೆ ನಿಮ್ಮ ಯೋಚನೆ ಲಹರಿನೇ ನಿಮ್ಮ ಚಿಂತನೆನೇ ಬೇರೆ ಆಗ್ಬಿಡುತ್ತೇನೋ ಅಂತ. ಇಲ್ಲ, ಆಕ್ಚುಲಿ ಇವ್ರದ್ದು ಥಾಟ್ಸ್ ಎಲ್ಲ ಆ ಲೆವೆಲ್ಗೆ ಇದೆ. ಅಂದ್ರೆ ಬಟ್ ಯಾರಿಗೆ ಆದ್ರೂ ಫಸ್ಟ್ ಫಿಲಮ್ಗೆ ಅಂತಂದ್ರೆ ಯಾರು ಅಷ್ಟು ರಿಸ್ಕ್ ತಗೊಂಡು ಮಾಡೋಕ್ಕಾಗಲ್ಲ. ಅವರು ಕಷ್ಟಪಡಲೇಬೇಕು, ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ಬಟ್ ಆ ಲೆವೆಲ್ಗೆ ಥಾಟ್ಸು ಮತ್ತು ಐಡಿಯಾಸು ಇರುವಂಥ ನಿರ್ದೇಶಕ ಅಂತ ಹೇಳ್ಬೋದು ನಾನು. ಹಿಕೋರ ಚಿತ್ರ ತನ್ನದೇ ಆದ ಬಂಡವಾಳವನ್ನು ಸಂಗ್ರಹಿಸಬೇಕು, ಅದು ಸತ್ಯ ಕೂಡ. ಬಂಡವಾಳ ಹಾಕಿದವ್ರಿಗೆ ಬರಬೇಕಲ್ಲ, ಖಂಡಿತ. ಅದು ಮಹಿಳಾ ನಿರ್ಮಾಪಕಿ ಆಗಲಿ ಪುರುಷ ನಿರ್ಮಾಪಕ ಆಗಲಿ, ಯಾರೇ ಹಾಕಿದ್ರು ಕೂಡ ಯಾವುದೇ ಒಂದು ವಸ್ತುವನ್ನ ನಾವು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದಾಗ ಒಂದು ಕನಿಷ್ಠ ಬೆಲೆ ಸಿಗುತ್ತೆ, ಹೌದಲ್ಲ? ಆದರೆ ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲದೆ ನಾವು ನಿರ್ಮಾಪಕರನ್ನು ಮತ್ತು ನಮ್ಮ ಯುವ ಪೀಳಿಗೆಯನ್ನು, ನಿರ್ದೇಶಕರ ಕ್ರಿಯಾಶೀಲತೆಯನ್ನು, ನಿಮ್ಮಂಥ ತಂತ್ರಜ್ಞರ ಒಂದು ಶ್ರಮವನ್ನು, ಅವರ ಬದುಕನ್ನು ನಾವೆಲ್ಲೋ ಒಂದು ಕಡೆ ಒತ್ತೆ ಇಡ್ತಾ ಇದ್ದೀವಿ ಅಂತಕ್ಕಂಥದ್ದು ನನ್ನ ಭಯ. ಸೊ ಹಾಗಾಗಿ ಬೇರೆಯವರು ನಮ್ಮ ಬಗ್ಗೆ ಹೆಂಗೆ ಅನುಕಂಪ ತೋರಿಸ್ತಾರೆ, ಅವರು ಬದುಕಬೇಕು ಅಂತಕ್ಕಂಥ ಯೋಚನೆಯನ್ನು ಅವ್ರು ಮಾಡ್ತಾರೆ ಅಂತ ನಾವು ಕೂತ್ರೆ ನಮ್ಮ ಬದುಕು ಮೂರಾ ಬಟ್ಟೆ ಆಗುತ್ತೆ, ಒಂದು ಆಗೋಗಿದೆ. ಸೊ ಹಾಗಾಗಿ ಅದನ್ನು ಬಯಸ್ದೆ, ವ್ಯವಸ್ಥೆ ಸರಿ ಇರಲಿ, ಮನೆ ಮಕ್ಕಳೆಲ್ಲರೂ ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕು, ಅವರವ್ರಿಗೆ ಅವಶ್ಯಕತೆಗೆ ಜಾಸ್ತಿ ತಿನ್ನೋರು ತಿನ್ನಲಿ, ಕಡಿಮೆ ತಿನ್ನೋರು ತಿನ್ನಲಿ, ಆದರೆ ಸದಸ್ಯರೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಲ್ವೇ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಸದಸ್ಯರಿಗೂ ಕೂಡ ಒಂದು ತಾಯಿಯ ಮಕ್ಕಳೇ, ಭುವನೇಶ್ವರಿಯ ಮಕ್ಕಳೇ ಅಂತ ಹೇಳ್ತಿದ್ದೀನಿ. ಸೊ ಈ ವಿಚಾರವನ್ನು ನಾವು ಹೋರಾಟದ ಮುಖಾಂತರನೇ ಪಡಿಬೇಕಾಗಿತ್ತು, ಹೋರಾಟ ಮಾಡಿದ್ವಿ. ಇವತ್ತು ನಿನ್ನೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನೋಡಿದಾಗ ಕರ್ನಾಟಕ ಸರ್ಕಾರದ ಟಿಕೆಟ್ ದರ ನಿಗದಿ ಏನಾಗಿದೆ ಅದನ್ನು ಸುಪ್ರೀಂ ಕೋರ್ಟ್ ಬೆಂಬಲಿಸಿದೆ ಅಂತಕ್ಕಂಥದ್ದು ಮಾಹಿತಿ ಬಂದಿದೆ. ಹಾಗಾಗಿ ನಮ್ಮ ಎಲ್ಲೋ ಒಂದು ಚಿಕ್ಕ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಒಂದು ಧ್ವನಿ ಎತ್ತಿದ್ದಕ್ಕೆ, ಅಥವಾ ವಾಣಿಜ್ಯ ಮಂಡಳಿಯನ್ನು ನಾವು ಬಡಿದೆಬ್ಬಿಸಿದ್ದಕ್ಕೆ, ಆಮೇಲೆ ಅವರೆಲ್ಲರೂ ಕೂಡ ಸ್ವಲ್ಪ ಕಷ್ಟವೋ ನಷ್ಟವೋ ಓಡಾಡಿ ಮಾಡ್ಕೊಂಡು ಏನೋ ಇವತ್ತು ಆಗಿದೆ. ಸೊ ಇದೊಂದು ಶ್ಲಾಘನೀಯ ಮತ್ತು ಸ್ವಾಗತಾರ್ಹ ವಿಚಾರ ಅಂತ ನಾನು ಹೇಳ್ತೀನಿ. ಖಂಡಿತ ಸರ್, ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ನಿಮ್ಮ ಥರದವರು ಈ ಥರದೊಂದು ಸಂಘಟನೆ ಇವನ್ನೆಲ್ಲ ಮಾಡಿಕೊಂಡು, ಅಂದರೆ ಎಷ್ಟೊಂದು ಮೈನ್ ಸ್ಟ್ರೀಮಲ್ಲಿ ಇರೋರಿಗೆ ಗೊತ್ತೇ ಆಗಲ್ಲ ಈ ಥರದೊಂದು ಕೆಲಸಗಳು ನಡೀತಾ ಇದೆ ಒಳಗಡೆ ಅಂತೆಲ್ಲ. ಸೊ ಆ ಥರದ್ದು ಇನ್ನೂ ಹೆಚ್ಚು ಸಂಘಟಿತವಾಗಿ ನಮ್ಮ ಸಪೋರ್ಟ್ ಖಂಡಿತ ಇರುತ್ತೆ ಸರ್. ನಾವು ಯೂಶ್ವಲಿ ಈಗ ಆಡಿಯೋ ರೈಟ್ಸು ಅದ್ರದ್ದೆಲ್ಲ ಒಂದಷ್ಟು ಏನೇನೋ ಪ್ರಾಬ್ಲಮ್ಗಳಿದೆ. ಅದ್ರದ್ದು ಆಡಿಯೋ ಕಂಪನಿ ಮತ್ತು ಕಂಪೋಸರ್ಸ್ಗಳು, ಲಿರಿಸಿಸ್ಟ್ಗಳು ಅದ್ರದ್ದು ಒಂದೇನೋ ನಡೀತಾ ಇದೆ. ಅಲ್ಲೂ ಒಂದಷ್ಟು ಚರ್ಚೆಗಳು, ಮೀಟಿಂಗ್ಗಳು ನಡೀತಿದೆ. ಅಲ್ಲೂ ನಾವು ಒಂದಷ್ಟು ಏನೋ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಆ ಮೀಟಿಂಗ್ಗಳೆಲ್ಲ ನಾನು ಹೋಗ್ತೀನಿ. ಸೊ ಈ ಥರ ತುಂಬ ಬೇರೆ ಬೇರೆ ಇದರಲ್ಲಿ ಚಾಲೆಂಜಸ್ಗಳಿದೆ. ಅದೆಲ್ಲನೂ ಒಗ್ಗೂಡಿಸಿ ಒಂದು ಸೊಲ್ಯೂಷನ್, ಸರಿಯಾದ ಒಂದು ವ್ಯವಸ್ಥೆ ಸೃಷ್ಟಿ ಆಗತಕ್ಕಂಥದ್ದು ನಿಮ್ಮ ಬಯಕೆ ಕೂಡ ಆಗಿದೆ. ಸಂತೋಷ. ಇಂಥ ಸಂದರ್ಭಗಳು ಬಂದಾಗ ತಾವು ಬರಬೇಕಾಗ್ತದೆ, ನಾವು ಸ್ವಾಗತವನ್ನು ಮಾಡ್ತೀವಿ, ಆಮಂತ್ರಣ ಕೊಡ್ತೀವಿ. ಎಸ್ ಸರ್, ನೆಕ್ಸ್ಟ್ ಹಿಕೋರಾಗ ಹೋಗೋಣ. ಹಿಕೋರದ ಮತ್ತೊಂದು ಹಾಡು ಸರಿಗ ಗ ಸ ಸ ಸರಿಗ ಗ ಸ ಸ ಸರಿಗ ಗ ಸ ಸ ರಿ 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 ನಿ ನ ನ ನ ನ ನ ನ ತ ನ ನ ನ ನ ನ ನ ನ ನ ಹಂಗೆ ಆ ಥರದ್ದು ಒಂದು ಇದು ಹೋಗುತ್ತೆ. ಸಕ್ಸಿಲ್ ಇದ್ರ ಸ್ಟಾರ್ಟಿಂಗ್ ನಾವು ಇಡೀ ಸಿನಿಮಾದ ಒಂದು ಏನು ಕತೆ ಇದೆಯೋ ಆ ಕಥೆಯ ಹೂರಣವನ್ನು ಒಂದು ಹಾಡಿನ ಮುಖಾಂತರ, ಒಂದು ಸೀಕ್ವೆನ್ಸ್ ಮುಖಾಂತರ, ಒಂದು ಸಿಚುವೇಶನ್ ಮುಖಾಂತರ, ಒಂದು ದೃಶ್ಯ ಕಾವ್ಯದ ಥರ ಒಂದು ಸಿಂಬಾಲಿಕ್ ಆಗಿ ಕಥೆಯನ್ನು ಹೇಳುವಂಗಿರ್ಬೇಕು. ಈ ಥರದ್ದೇನೋ ಹೋಗ್ಬೋದ ಕತೆ ಸಿನಿಮಾ ನೋಡಿ ಆದ್ಮೇಲೆ ಅರ್ಥ ಆಗಬೇಕು. ಓಹೋ, ಫಸ್ಟ್ ಈ ಥರ ಸಾಂಗ್ ಇಟ್ಟಿರೋದೇ ಇಡೀ ಸಿನಿಮಾದ ಕಥೆಯನ್ನ ಹಾಡಿದ್ದು ಸರ್. ಒಂದು ಹಾಡು ಆಡಿಸ್ಬೇಕು ಅಂತ ಮಹಾದೇವನ್ ಅವ್ರ ಹತ್ರ ಡೇಟ್ಸ್ ತಗೊಂಡಿದ್ ನಾವು, ಏಳು ಎದ್ದೇಳು ಅಂತ. ಹೌದು. ಸೊ ಆಮೇಲೆ ಅಲ್ಲಿ ಅಂದ್ರೆ ಅವರು ಅದು ಸಖತ್ ಅದ್ಭುತವಾಗಿ ಹಾಡ್ಕೊಟ್ರು. ಅಷ್ಟು ಚೆನ್ನಾಗಿ ಹಾಡಿದ್ಮೇಲೆ ನಮ್ಗೇನಂದ್ರೆ ನಮ್ಗೇನೋ ಒಂದ್ ಸಣ್ಣ ಆಸೆ, ಇದನ್ನು ಹಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದನ್ನ ಅಲ್ಲಿ ನಾವು ಡಿಸೈಡ್ ಮಾಡಿ ಬಾಂಬೆ ಅಂದ್ರೆ ಇಲ್ಲಿಂದನೇ ಒಂದು ಐಡಿಯಾ ಇತ್ತು. ಆ ಥರದ್ದು ಏನಾದ್ರು ಸಾಧ್ಯತೆ ಇದ್ರೆ ನೋಡೋಣ, ಟ್ರೈ ಮಾಡೋಣ, ಅವ್ರಿಗೆ ಟೈಮ್ ಇದ್ರೆ ಹಿಂಗೇನು ಅಂತ.
ಸೊ ನಿರ್ಮಾಪಕರಿಗೂ ಅದ್ರ ಬಗ್ಗೆ ಸೂಚನೆ ಕೊಟ್ಟು ಹಿಂಗೇನಾರು ಇದ್ರೆ ಕಿವಿಗೆ ಹಾಕಿದ್ರಾ ಓಪನ್ ಮಾಡಿದ್ರ ಅಲ್ಲೋಗ ಆತರ ಇದಕ್ಕಿದ್ದಂಗೆ ಅವ್ರ ಬಜೆಟ್ ನಾವು ಮ್ಯಾಚ್ ಮಾಡಕ್ ಆಗಲ್ಲ, ಇಲ್ಲೇ ತಯಾರಿ ಮಾಡ್ಕೊಂಡು ಮಾತಾಡಿ ಆ ತರದ್ ಸಾಧ್ಯತೆ ಇದ್ರೆ ಮಾಡೋಣ ಅನ್ನೋ ತರದಲ್ಲಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು. ಅಂದ್ರೆ ನೀವು ಇದೆಲ್ಲ ಕೇಳಿದ್ರೆ ನೀವು ಕೇಳಿದಾಗೆ ಶಂಕರ್ ಮಹಾದೇವನ್ ಕೊಟ್ರು, ಮತ್ತೊಬ್ರು ಕೊಟ್ರು, ಅಂದ್ರೆ ನಿರ್ಮಾಪಕರು ನಿಮಗೆ ಪೂರಕವಾಗಿ ಪ್ರೋತ್ಸಾಹದಾಯಕವಾಗಿ ನಿಮಗೆ ಜೊತೆಗೆ ಖಂಡಿತ. ಎಸ್ ಸರ್. ಈಗ ಇನ್ನೊಂದು ಸಾಂಗ್ ಬ್ಯಾಲೆನ್ಸ್ ಇದೆಯಾ? ಇಷ್ಟು 5 ಸಾಂಗ್. ಯಾರೋ ಈ ಗಾರುಡಿಗ ಗಾರುಡಿಗನ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಗೆ ನೀವು ಶಿವರುದ್ರಪ್ಪ ಅವರ ಒಂದು ಇದಕ್ಕೆ ಸ್ಫೂರ್ತಿಯಾದ್ರಿ? ಇಲ್ಲ, ಅದು ಆ ಸಿಚುವೇಶನ್ ನನಗೆ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್, ಓಪನ್ ಆಗ್ತಕ್ಕಂಥದ್ದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕ್ಯಾರೆಕ್ಟರ್, ಇಂಟ್ರೊಡಕ್ಷನ್ ಸಾಂಗ್. ಅದು ಒಂದು ಸಾಂಗ್ನ ಮುಖಾಂತರ ನಾವು ಇಂಟ್ರೊಡಕ್ಷನ್ ಮಾಡೋಣ ಅಂತ ಹೇಳ್ಕೊಂಡು ಅದನ್ನ ಡಿಸೈನ್ ಮಾಡ್ಕೊಂಡಿದ್ವಿ ಆ ಕ್ಯಾರೆಕ್ಟರ್ನ. ಸೊ ಅವಳೊಬ್ಳು ಭರತನಾಟ್ಯ ಡ್ಯಾನ್ಸರ್ ಆಗಿರ್ತಾಳೆ, ಒಂದು ಬ್ಯೂಟಿ, ಒಂದು ಕ್ಲಾಸಿಕಲ್ ಕುಟುಂಬದಿಂದ ಬಂದಂತ ಒಂದು ಒಳ್ಳೆ ಮನತನದ ಆ ಥರದ ಒಂದು ಹೆಣ್ಮಗಳು. ಸೊ ಆ ಥರದ ಒಂದು ಇಂಟ್ರೊಡಕ್ಷನ್ಗೆ ಸೊ ಈ ಓವರ್ ಆಲ್ ಸಿನಿಮಾ ತಗೊಂಡು ಒಂದು ಎಮೋಷನ್ ಗ್ರ್ಯಾಪ್ ಅಂತ ಏನಿರುತ್ತಲ್ಲಣ್ಣ, ನನ್ನ ಸ್ಕ್ರೀನ್ ಪ್ಲೇಲಿ ಒಂದು ಎಮೋಷನ್ ಗ್ರ್ಯಾಪ್ ರೈಸ್ ಆಗ್ತಿದ್ಯಾ, ಇದಾಗ್ತಿದ್ಯಾ. ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಹೊಸ ಸೀನ್ ಕ್ರಿಯೇಟ್ ಆಗ್ತಾ ಇದೆ, ಉದ್ಭವ ಆಗುತ್ತೆ ಅಂತ ಬಂದಾಗ ಅದಕ್ಕೊಂದು ಜೋಶ್ ಬೇಕಲ್ಲ, ಅದಕ್ಕೊಂದು ಎನರ್ಜೆಟಿಕ್ ಜೋಶ್ ತಗೊಂಡು ಅದನ್ನು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮಾಡಿ ನಂತರ ನಾವು ಅದ್ರ ಜೊತೆ ಕ್ಯಾರಿ ಮಾಡಬೇಕಾಗುತ್ತಲ್ವರ. ಸೊ ಆ ಮೂಮೆಂಟ್ ಬಂದಾಗ ಈ ಥರದ್ದು ಏನೋ ಒಂದು ಭೂಮ್ ಆಗ್ತಕ್ಕಂಥದ್ದು ಒಂದು ಬೇಕು ಸರ್ ಅಂತೇಳಿ ಒಂದು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ರ ಅದನ್ನ ಗಾರುಡಿಗನ್ನ? ಇಲ್ಲ, ನಾನು ಯಾವುದೋ ಒಂದು ಬೇರೆ ಇದನ್ನ ಒಂದು ಸರ್ ಈ ಥರದ್ದು ಏನೋ ಒಂದು ಮಾಡ್ಬೋದಾ ಅಂತೇಳಿ ಸರ್ಗೆ ನಾನು ಕ್ಲಾಸಿಕಲ್ ಬೇಕು ಅಂತ ಕ್ಲಾಸಿಕಲ್ ಆಗಿ ಎಂದು ಹೇಳಿದಾಗ ಸರ್ ಓಕೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತೇಳಿ ಆವಾಗ ಸರ್ ಅದನ್ನ ಇದನ್ನ ಮಾಡಿ ಸೆಲೆಕ್ಟ್ ಮಾಡಿ ಇದು ಮಾಡೋಣ, ತುಂಬಾ ಅದ್ಭುತವಾಗಿ ಬರುತ್ತೆ ಅಂತೇಳಿ ಬಹಳ ಅತ್ಯದ್ಭುತವಾಗಿ ಅದಕ್ಕೆ ರೀಟ್ಯೂನ್ ಎಕ್ಸ್ಟ್ರಾ ಮಾಡಿ. ಅದರ ಕ್ರೆಡಿಟ್ ಆಕ್ಚುಲಿ ನನ್ನ ಅಕ್ಕನ್ ಕೊಡ್ಬೇಕು. ಹೇಗೆ? ಸೊ ಅವರು ಭರತನಾಟ್ಯ ವಿದ್ವಾನ್ ಶಾಂಭವಿ ಸ್ವಾಮಿ ಅಂತ ಮೈಸೂರಿನಲ್ಲಿ ಭರತನಾಟ್ಯ ಟೀಚರ್ ಕ್ಲಾಸ್ ನಡೆಸ್ತಾರೆ. ಸೊ ಅವರು ಸಜೆಷನ್ ತಗೊಂಡೆ, ನಾನು ಈ ತರದೊಂದು ಸಿಚುಯೇಷನ್ ಇದೆ, ಇದು ಏನೇನ್ ಮಾಡ್ಬೋದು ಅಂತ. ಅವರು ಒಂದಷ್ಟೆಲ್ಲ ಐಡಿಯಾ ಈ ತರ ಹಾಡುಗಳು ಮಾಡಬಹುದು ಅಂತ ಒಂದಷ್ಟು ಐಡಿಯಾ ಕೊಟ್ರು. ಸ್ನೇಹಿತರೆ, ಇದು ನಮ್ಮ ಹಿಕೋರ ಚಿತ್ರತಂಡದ ನಾಯಕ ನಟ ನಿರ್ದೇಶಕ ನೀನಾಸಂ ಕಿಟ್ಟಿಯವರ ಹೃದಯಾಳದ ಮಾತು, ಜೊತೆಗೆ ಪೂರ್ಣಚಂದ್ರ ತೇಜಸ್ವಿರವರ ಅಂತರಾತ್ಮದ ಮಾತುಗಳು ವಾಸ್ತವತೆಯಿಂದ ಕೂಡಿದ್ದು. ಈ ಚಿತ್ರದ ಯಶಸ್ಸಿಗೆ ಎಲ್ಲಾ ಕಾರಣಗಳು ಇವೆ. ಈ ಚಿತ್ರವನ್ನ ನಮ್ಮ ಕನ್ನಡದ ಪ್ರೇಕ್ಷಕರು ಪ್ರೋತ್ಸಾಹಿಸಬೇಕು, ವೀಕ್ಷಿಸಬೇಕು. ಈ ಮೂಲಕ ಕನ್ನಡ ಚಿತ್ರರಂಗದ ಹೊಸ ಪ್ರತಿಭೆಗಳಿಗೆ, ಕ್ರಿಯಾಶೀಲರಿಗೆ, ವೃತ್ತಿಪರರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಒಂದು ಏನು ಉತ್ಸಾಹದ ಮಾತುಗಳನ್ನಾಡಿದ್ದಾರೆ. ಇದರ ಜೊತೆಯಲ್ಲಿ ಚಿತ್ರರಂಗದ ಆಗುಹೋಗುಗಳು, ಕಷ್ಟ ಸಂಕಷ್ಟಗಳು, ಜೊತೆಗೆ ಏನು ದೊಡ್ಡವರು ಚಿಕ್ಕವರು ಅಂತಕ್ಕಂಥ ತಾರತಮ್ಯ ಇದೆ, ಆ ತಾರತಮ್ಯದಿಂದ ಹೊರ ಬರಬೇಕು. ಅದಕ್ಕೆ ನಾವೆಲ್ಲರೂ ಕೂಡಿ ಬಾಳ್ಬೇಕು, ಹೋರಾಟ ಮಾಡಬೇಕು, ನಮ್ಮ ಹಕ್ಕುಗಳನ್ನ ಪಡಿಬೇಕು, ಅವರವರ ಶ್ರಮಕ್ಕೆ ತಕ್ಕ ಹಾಗೆ ಊಟ ಬದುಕನ್ನು ಸಾಗಿಸ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಈ ಚಿತ್ರತಂಡ ತುಂಬ ಉತ್ಸಾಹದಿಂದ ಕೂಡಿದೆ. ಈ ಚಿತ್ರತಂಡದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಹುತೇಕ ತಂತ್ರಜ್ಞರು, ಈವನ್ ನಮ್ಮ ರಮೇಶ್ ಬಾಬು ಛಾಯಾಗ್ರಾಹಕರು, ಸಂಕಲನಕಾರ ಕಿರಣ್ ಕುಮಾರ್ ಅವರು ಹಾಗೂ ಅನೇಕ ಪೂರ್ಣಚಂದ್ರ ತೇಜಸ್ವಿ ಸೇರಿದಂತೆ ಹಲವರು ಈ ಚಿತ್ರಕ್ಕೆ ಕೆಲಸವನ್ನು ಮಾಡಿದರೆ. ಇದರ ಜೊತೆಯಲ್ಲಿ ಕಲಾವಿದರ ಬಳಗದಿಂದ ಹೆಣ್ಣು ಮಕ್ಕಳು ತುಂಬ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಪ್ರಕಾಶ್ ಬೆಳವಾಡಿ ಅವರು ಮಾಡಿದ್ದಾರೆ. ಹಾಗೆ ನಮ್ಮ ಹಿರಿಯ ನಿರ್ದೇಶಕ, ಕ್ರಿಯಾಶೀಲ ನಿರ್ದೇಶಕ ಗುರುಪ್ರಸಾದ್, ಮಠ ಗುರುಪ್ರಸಾದ್ ಅವರು ಇವತ್ತು ಇಲ್ಲ, ಆದರೂ ಕೂಡ ಅವರು ನಿಮಗೊಂದು ಅವಕಾಶ ಇದೆ ಈ ಚಿತ್ರದ ಮೂಲಕ ಅವರ ಒಂದು ಅಭಿನಯವನ್ನ, ಅವರ ಒಂದು ಚಲನವಲನ ಎಷ್ಟು ಕ್ರಿಯಾಶೀಲವಾಗಿದೆ ಅನ್ನೋದನ್ನ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅವರ ಒಂದು ಸಂದರ್ಭಗಳು ಬಂದಾಗ ನಿಜವಾಗ್ಲೂ ನೀವು ಎದ್ದು ಸೀಟಿಂದ ಎದ್ದು ಕೂತ್ಕೊಳ್ತೀರಾ. ಸೊ ನೀವು ಎಲ್ಲೂ ಗಮನ ಕೊಡೋದಿಲ್ಲ, ಅಷ್ಟು ಆಕರ್ಷಣೀಯವಾಗಿ ನಟನೆಯನ್ನು ಮಾಡಿದ್ದಾರೆ. ಅದನ್ನು ನಾನು ಕೂಡ ನೋಡಿದ್ದೇನೆ. ಸೊ ಇಂಥ ಒಂದು ಹೊಸತನವನ್ನು ಇಟ್ಕೊಂಡಿರ್ತಕ್ಕಂಥ ಸಿನಿಮಾಗಳನ್ನು, ಸಿನಿ ನಿರ್ದೇಶಕರನ್ನ, ಸಿನಿ ತಂತ್ರಜ್ಞರುಗಳನ್ನ, ಸಾಹಿತಿಗಳನ್ನ ಪ್ರೋತ್ಸಾಹಿಸುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ, ಕೇವಲ ಚಿತ್ರ ನೋಡಿದ ನಂತರ ಸರಿ ಇದೆ, ಚೆನ್ನಾಗಿಲ್ಲ ಅಂತಕ್ಕಂಥ ಬಾಯಿಗೆ ಬಂದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವ ಬದಲು ಕನ್ನಡಿಗರಾಗಿ ನಿಮ್ಮ ಕನ್ನಡ ಭಾಷೆಯನ್ನು ಉಳಿಸುವ ಸಲುವಾಗಿ ಕನ್ನಡ ಚಿತ್ರಗಳು, ಕನ್ನಡ ಚಿತ್ರರಂಗ ಎಷ್ಟು ಪೂರಕ, ಅದರ ಅಸ್ತಿತ್ವ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡಿಕೊಂಡು ಬರುವಂಥ ಎಲ್ಲ ಕನ್ನಡ ಸಿನಿಮಾಗಳನ್ನು ಹಿಕೋರ ಸೇರಿದಂತೆ ಪ್ರೋತ್ಸಾಹಿಸಬೇಕು. ಏಕೆ ಅಂತೇಳಿದ್ರೆ ಪ್ರತಿ ನಿರ್ದೇಶಕ ತನ್ನದೇ ಆದ ಒಂದು ಚಿಂತನೆಯನ್ನು ಇಟ್ಟುಕೊಂಡು, ತನ್ನ ಕ್ರಿಯಾಶೀಲ ತಂತ್ರಜ್ಞರ ತಂಡವನ್ನು ಇಟ್ಕೊಂಡು, ಕಲಾವಿದರ ತಂಡವನ್ನು ಇಟ್ಕೊಂಡು, ನಿರ್ಮಾಪಕರನ್ನ ಓಲೈಸಿಕೊಂಡು ಅವರ ಒಂದು ಬಂಡವಾಳವನ್ನು ಇಲ್ಲ ಹಾಕಿ
ಶ್ರಮ ಪಟ್ಟಿರ್ತಾನೆ. ಹಾಗಾಗಿ ಅವನ ಒಂದು ಶ್ರಮಕ್ಕೆ ನೀವು ಬೆನ್ನು ತಟ್ಟುವಂಥ ಕೆಲಸ ಮಾಡಬೇಕು. ಟೀಕೆಗಳನ್ನು ನಿಲ್ಲಿಸಿ ಒಳ್ಳೆಯತನವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಲರ್ಫುಲ್ ಕನ್ನಡ ಟಿವಿಗೆ ಸಮಯ ಕೊಟ್ಟಂತಹ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಹಾಗೂ ನೀನಾಸಂ ಕಿಟ್ಟಿ ಅವರಿಗೆ ಶುಭಾಶಯಗಳನ್ನು ನಮಸ್ಕಾರಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಪ್ರೇಕ್ಷಕರೇ, ಮತ್ತೊಮ್ಮೆ ಭೇಟಿಯಾಗೋಣ. ಕಲರ್ಫುಲ್ ಕನ್ನಡ.